ಸ್ನೇಹಿತರೆ ನಮಸ್ಕಾರ. ನಾನು ಸಂತೋಷ್ ಕುಮಾರ್. ಈಗಾಗಲೇ ಪ್ರಶ್ನೆ ಪತ್ರಿಕೆ 1 ನನಗೆ ಬಂದು ತಲುಪಿತ್ತು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಯಾಕಪ್ಪ ಅಂತಂದ್ರೆ 30ಕ್ಕೆ 30 ಕ್ವೆಷನ್‌ಗಳು ಎಕ್ಸಾಕ್ಟ್ ಆಗಿ ನಾನು ಹೇಳ್ತಾ ಇರೋದು. 30ಕ್ಕೆ 30 ಪ್ರಶ್ನೆಗಳು ಕೂಡ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಶಿಶು ವಿಕಾಸನ ಮತ್ತು ಬೋಧನಾ ಶಾಸ್ತ್ರ ಅಂತ ಏನ್ ಕರಿತೀವಲ್ಲ, ಅದರಲ್ಲಿ ಬರ್ತಕ್ಕಂಥ 30 ಪ್ರಶ್ನೆಗಳು ಕೂಡ ನಮ್ಮ ಟಿ ನೋಟ್ಸ್ ಇಂದಾನೆ ಬಂದಿದ್ದಾವೆ. ಏನು ಸಮ್ಮರ್ ಸ್ಟಡಿ ಸರ್ಕಲ್ ಟಿ ನೋಟ್ಸ್ ಅಂತ ಏನ್ ಮಾಡಿದೀವಲ್ಲ, ಸೊ ಆ ನೋಟ್ಸ್ ಇಂದಾನೆ ಬಂದಿದ್ದಾವೆ. ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ನನಗ. ಒಬ್ಬ ಶಿಕ್ಷಕನಿಗೆ ಯಾವಾಗ ಖುಷಿ ಆಗ್ತದಪ್ಪ ಅಂತಂದ್ರೆ ತಾನು ಹೇಳಿರುವ ತರಗತಿಯಿಂದ ಅಥವಾ ತಾನು ಬರೆದಿರುವ ನೋಟ್ಸ್ ಇಂದ ಏನು ಪ್ರಶ್ನೆಗಳು ಬರ್ತಾವಲ್ಲ, ಬಂದಾಗ ಬಹಳ ಖುಷಿ ಆಗಿರ್ತಕ್ಕಂಥದ್ದು. ಶಿಕ್ಷಕನ ಯಶಸ್ಸು ಯಾವಾಗ ಸಿಗ್ತದೆ ಅಂತಂದ್ರೆ ತನ್ನ ಬೋಧನಾ ಒಂದು ಸಾಮರ್ಥ್ಯದಿಂದನೇ ಅವ್ನು ಯಶಸ್ಸು ಅಂತ ನಾವು ಹೇಳ್ತೀವಿ. ಸೊ ಈಗಾಗಲೇ ಮನೋವಿಜ್ಞಾನದಲ್ಲಿ ಅದನ್ನೆಲ್ಲ ನಾವು ಕಲ್ತಿದ್ದೀವಿ. ಸೊ ಬಹಳ ಖುಷಿ ಆಯ್ತು. ಇವತ್ತು ನಾ ಈ ಒಂದು ತರಗತಿಯನ್ನ ಇನ್ ಡಿಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ವರಿ ಮಾಡ್ಕೊಳ್ಬೇಡ್ರಿ. ನಿಮಗೆ ಇದು ಮತ್ತೆ GPST HSTRಗೂ ಕೂಡ ಹೆಲ್ಪ್ ಆಗ್ತದೆ ಈ 30 ಕ್ವೆಷನ್ಸ್‌ಗಳು. ಮತ್ತೆ ನೆಕ್ಸ್ಟ್ ಏನಾದರೂ ಟಿ ಬರಿಬೇಕಾಗಿತ್ತಪ್ಪ ಅಂತಂದ್ರೆ ಅವಾಗೂ ಕೂಡ ಹೆಲ್ಪ್ ಆಗ್ತದೆ. ಓಕೆ. ಎಸ್ ನೋಡ್ರಿ, ಅನೇಕ ಪ್ರಶ್ನೆಗಳು ಡೈರೆಕ್ಟ್ ಆಗಿ ನಮ್ಮ ನೋಟ್ಸ್ ಇಂದಾನೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು. ಡೈರೆಕ್ಟ್ ಆಗಿ ನಮ್ಮ ನೋಟ್ಸ್ ಇಂದಾನೆ ಬಂದಿದ್ದಾವೆ. ನೀವು ಚೆಕ್ ಕೂಡ ಮಾಡ್ಕೊಳ್ಬೋದು. ಕೆಲವೊಂದು ಪ್ರಶ್ನೆಗಳಂತೂ ನಾವೇನು ಟೆಸ್ಟ್ ಸೀರೀಸ್ ನಡೆಸಿದೀವಿ, ಯಾರು ಅಟೆಂಡ್ ಆಗಿದ್ದಾರೆ ಅದರಲ್ಲಿಂದು, ಮತ್ತೆ ಕ್ವಿಜ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಲ್ಲ ಅದರಲ್ಲಿಂದು, ಮತ್ತೆ ಕೆಲವೊಂದು ನಾನು ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸ್ ಅನ್ನ ಏನು ತಗೊಂಡಿದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ಲ, ಸೊ ಆ ಎಕ್ಸ್ಪ್ಲನೇಷನ್ ಇಂದ ಆ ಅರ್ಥ ಯಾರು ಮಾಡ್ಕೊಂಡಿರ್ತಾರೋ ಅವರು ಕೂಡ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಮಾಡ್ಬೋದು. ಓಕೆನಾ? ಓಕೆ 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 ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ ಬೆಂಬಲದಿಂದ ನಾವು ಮನೋವಿಜ್ಞಾನವನ್ನ ಎಲ್ಲಾ ವಿದ್ಯಾರ್ಥಿಗಳಿಗೆ ರೀಚ್ ಆಗುವಂಗೆ ಹೇಳಿದ್ದೆ. ಸೊ ಅದನ್ನ ಇವಾಗ ನಮ್ಮ ರಿಸಲ್ಟ್ ಇವಾಗ ನಮಗೆ ಕಾಣಿಸ್ತಾ ಇದೆ. 30 ಪ್ರಶ್ನೆಗಳು ಕೂಡ ಬಂದಿದಾವ. ಸೊ ತುಂಬಾ ಖುಷಿ ಆಯ್ತು ಸ್ನೇಹಿತರೆ. ಈಗ ಪೇಪರ್ 2 ಅನ್ನ ಕೂಡ ನಾನು ಇವತ್ತು ನೈಟ್ ಏನು 4:30ಗೆ ನನ್ನ ಕೈಗೆ ಬಂದು ಪ್ರಶ್ನೆ ಪತ್ರಿಕೆ ಸೇರ್ತಪ್ಪ ಅಂತಂದ್ರೆ ಇಮಿಡಿಯೇಟ್ ಆಗಿ ನಾನು ಕೀ ಆನ್ಸರ್ ಅನ್ನ ಹಾಕ್ತೀನಿ. ಸಮ್ಮರ್ ಸ್ಟಡಿ ಸರ್ಕಲ್ ಟೆಲಿಗ್ರಾಮ್, ವಾಟ್ಸಪ್ ಎಲ್ಲಾ ಗ್ರೂಪ್ಗಳಲ್ಲೂ ಕೂಡ ನಾನು ಈಗಾಗಲೇ ಕೀ ಆನ್ಸರ್ ಅನ್ನ ಹಾಕಿದ್ದೀನಿ. ಓಕೆ, ನೋಡ್ಕೊಳ್ರಿ. PDF ಅನ್ನ ಹಾಕಿದ್ದೀನಿ. ಓಕೆನಾ? ಎಸ್. ಹಾಗಾದ್ರೆ ಬನ್ನಿ ನಾವು ಇವಾಗ ಎಕ್ಸ್ಪ್ಲನೇಷನ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನೋಡ್ರಿ. ಮೊದಲನೇ ಪ್ರಶ್ನೆ ನೋಡ್ರಿ, ಎಷ್ಟು ಸಿಂಪಲ್ ಪ್ರಶ್ನೆಯನ್ನ ಕೇಳಿದಾರ. ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಮಕ್ಕಳಿಗೆ ಪಂಚತಂತ್ರ, ಗೀತೋಪನಿಷತ್ತು, ರಾಮಾಯಣ ಹಾಗೂ ಮಹಾಭಾರತದ ಕಥೆಗಳನ್ನ ಕಲಿಸುವುದು ಯಾವುದರ ಭಾಗವಾಗಿದೆ ಅಂತ. ನೋಡ್ರಿ, ರಾಮಾಯಣ ಕಲಿಸೋದಾಗ್ಲಿ, ಮಹಾಭಾರತಗಳನ್ನ ಕಲಿಸುವುದಾಗ್ಲಿ, ಅಲ್ಲಿರ್ತಕ್ಕಂತಹ ಏನಪ್ಪ ನೈತಿಕತೆ ವಿಕಾಸ ಅಂತ ಹೇಳ್ತೀವಿ. ನೈತಿಕ ವಿಕಾಸ, ಮಾರಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ನಾವ್ ಯಾಕ್ರಿ ಪಂಚತಂತ್ರ, ಗೀತೋಪನಿಷತ್ತು, ರಾಮಾಯಣ ಮಹಾಭಾರತವನ್ನ ಮಕ್ಕಳಿಗೆ ಓದು ಅಂತ ಹೇಳ್ತೀವಿ? ಏನಾದ್ರು ಪರೀಕ್ಷೆ ಒಳಗೆ ಪಾಸ್ ಆಗ್ತಾರ, ಪರೀಕ್ಷೆಗಳಿಗೆ ಅದ್ರ ಮೇಲೆ ಪ್ರಶ್ನೆಗಳು ಬರ್ತಾವ ಅಂತ ಹೇಳ್ತೀವ? ಇಲ್ಲ. ಯಾವ್ದಕ್ಕೆ ಹೇಳ್ತೀವಿ? ಅಲ್ಲಿರ್ತಕ್ಕಂತಹ ನ್ಯಾಯವನ್ನ, ಓಕೆನಾ, ನಿರ್ಣಯ ಕೈಗೊಳ್ಳುವಿಕೆಯನ್ನ. ಸೊ ಅದಕ್ಕಾಗಿ ನಾವು ಅವರಿಗೆ ರಾಮಾಯಣ ಮಹಾಭಾರತದ ಕಥೆಗಳನ್ನ ಕಲಿಸ್ತೀವಿ. ಇದು ಏನನ್ನ ಸೂಚಿಸ್ತದಪ್ಪ ಅಂದ್ರೆ ನೈತಿಕ ವಿಕಾಸವನ್ನ ಸೂಚಿಸ್ತದೆ. ನೈತಿಕತೆ, ಮಾನವೀಯತೆ ಅದನ್ನ ಸೂಚಿಸ್ತದೆ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ 3. ಓಕೆನಾ? ನೋಡ್ರಿ, ಇಂಗ್ಲಿಷ್ ನಲ್ಲೂ ಹೇಳ್ಬೇಕಾ? ಏನು ವರಿ ಮಾಡ್ಕೊಳ್ಬೇಡ್ರಿ. ಓಕೆ, ನಾನು ಹೇಳ್ತೀನಿ. ಇಂಗ್ಲಿಷ್ ನಲ್ಲೂ ಹೇಳ್ಬೇಕಾ? ಓಕೆ, ಇಂಗ್ಲಿಷ್ ನಲ್ಲಿ ಕೂಡ ಹೇಳ್ತೀನಿ. ನೋಡ್ರಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿ ಹೇಳ್ತೀನಿ ನಾನು. ಓಕೆ, ನೋಡ್ರಿ, ಟೀಚಿಂಗ್ ಸ್ಟೋರೀಸ್ ಫ್ರಮ್ ಪಂಚತಂತ್ರ, ಪಂಚತಂತ್ರದ ಕಥೆಗಳನ್ನಾಗ್ಲಿ, ಗೀತೋಪನಿಷತ್ತಾಗ್ಲಿ, ಮತ್ತೆ ರಾಮಾಯಣ ಮಹಾಭಾರತ ಟು ಚಿಲ್ಡ್ರನ್ ಇಸ್ ಎ ಪಾರ್ಟ್ ಆಫ್ ಯಾವುದು? ಮಾರಲ್ ಡೆವಲಪ್ಮೆಂಟ್. ಓಕೆನಾ? ಮತ್ತೆ ಹಿಂಗ್ ಹೋಗೋಣ. ಎರಡನೇದು ಪ್ರಶ್ನೆ ಸಂಖ್ಯೆ 62. IQ ಸ್ಟ್ಯಾಂಡ್ಸ್ ಫಾರ್. IQ ಯಾವ್ದಕ್ಕೆ ಸಂಬಂಧಿಸಿದೆ? IQ ಅಂದ್ರೆ ಏನ್ರಿ? ಇಂಟೆಲಿಜೆಂಟ್ ಕ್ವಶನ್ ರೀ. ನಾನು ಎಸ್ ಸರ್ ತಿಳಿದಿನಲ್ರಿ. IQ is equal to MA divided by CA into 100 ಅಂತ ಹೇಳಿದ್ದೆ ನಾನು. ಮಾನಸಿಕ ವಯಸ್ಸು ಭಾಗಿಲೆ ದೈಹಿಕ ವಯಸ್ಸು ಇಂಟು 100 ಅಂತ ಹೇಳಿದ್ದೆ IQ ಅಂತಂದ್ರೆ. ಓಕೆನಾ? ಎಸ್. ಓಕೆ, IQ ಕೊಟ್ಟವ್ರು ಯಾರು? MA ಕೊಟ್ಟವ್ರು ಯಾರು? ಅದನ್ನು ಕೂಡ ಹೇಳಿದ್ದೆ. ಸರಿಯಾದ ಉತ್ತರ ಇಂಟೆಲಿಜೆಂಟ್ ಕ್ವಶನ್. ಏನಿಲ್ಲ, ಇದ್ರ ಫುಲ್ ಫಾರ್ಮ್ ಹೇಳಿದ್ರೆ ಸಾಕು. ಓಕೆ, ಎಸ್, ವೆರಿ ಗುಡ್. ಬಹಳ ಖುಷಿ ಆಯ್ತ್ರಿ ನನಗ. ಯಾಕಪ್ಪ ಅಂತಂದ್ರೆ ಈಗಾಗಲೇ ನೀವು ಮೊದಲು ಕನ್ನಡದಲ್ಲಿ ಇಲ್ಲ ಅಂದ್ರೆ ಸುಮ್ಮನೆ ಮೊದಲು ಕನ್ನಡದಲ್ಲಿ ಹೇಳ್ತೀನಿ, ಆಮೇಲೆ ಇಂಗ್ಲಿಷ್ ನಲ್ಲಿ ಹೇಳ್ತೀನಿ. ಓಕೆನಾ? ಯಾಕಪ್ಪ ಅಂದ್ರೆ ಕನ್ನಡದವ್ರಿಗೆ ಕ್ಲಿಯರ್ ಆಗ್ತದೆ. ನೋಡ್ರಿ, IQ ಎಂಬುದು ಬುದ್ಧಿ ಭಾಗಲಬ್ಧ ಅಂತ ಅರ್ಥ. ಕೆಲವೊಂದ್ ಸಾರ್ತಿ ನಿಮ್ಗೆ ಅರ್ಥ ಆಗಂಗಿಲ್ಲ. ಸೊ ಹಾಗಾಗಿ ನೀವು ಇಂಗ್ಲಿಷ್ ವರ್ಷನ್ ಅನ್ನ ನೋಡ್ಬೇಕು. ನೋಡ್ರಿ, 63ನೇದು ಪ್ರಶ್ನೆ ಸಂಖ್ಯೆ 63. ಘನ ಆಹಾರ ಸೇವನೆ, ನಡೆದಾಡುವ, ಮಾತನಾಡುವ ಕಲಿಕೆಯು ಈ ವಿಕಾಸದ ಕ್ರಿಯೆಯಾಗಿದೆ. ನೋಡ್ರಿ, ಡಾಕ್ಟರ್ ಅರ್ನೆಸ್ಟ್ ಜೋನ್ಸ್ ಅವರ ಪ್ರಕಾರ ಏನಪ್ಪಾ ಅಂದ್ರೆ ಶೈಶಾವಸ್ಥೆ, ಬಾಲ್ಯಾವಸ್ಥೆ, ಅರುಣ್ಯಾವಸ್ಥೆ, ವಯಸ್ಕತನ ಅಂತ ನಾನು 4 ಹೇಳಿದ್ದೆ. ಓಕೆ, ಬಾಲ್ಯಾವಸ್ಥೆಯಲ್ಲಿ ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ. ಓಕೆ, ಪೂರ್ವ ಬಾಲ್ಯಾವಸ್ಥೆ ಅಂತಂದ್ರೆ ಅರ್ಲಿ ಚೈಲ್ಡ್ಹುಡ್, ಲೇಟರ್ ಚೈಲ್ಡ್ಹುಡ್ ಅಂತ ಹೇಳಿದೆ. ಪೂರ್ವ ಬಾಲ್ಯಾವಸ್ಥೆ 2 ರಿಂದ 6, ಉತ್ತರ ಬಾಲ್ಯಾವಸ್ಥೆ 6 ರಿಂದ 12.
ಓಕೆ. ಸೊ ಆರಂಭಿಕ ಬಾಲ್ಯಾವಸ್ಥೆಯಲ್ಲಿ ನೋಡ್ರಿ 2 ರಿಂದ 6 ವರ್ಷದೊಳಗಿನ ಮಗು ಆಹಾರವನ್ನ ಸೇವನೆ ಮಾಡ್ತದೆ, ಚಪಾತಿ ತಿಂತಾವಲ್ಲ. ನಿಮ್ ಮನ್ಯಾಗ ಒಂದು ಕೂಸದನ, ಅದಕ್ಕೆ 5 ವರ್ಷನೋ 4 ವರ್ಷದ ಚಪಾತಿ ತಿಂತದಲ್ಲ, ಚಪಾತಿ ತಿಂತದ, ನಡೆದಾಡ್ತದ, ಮಾತಾಡ್ತದ, ಮಾಮ ಬಾ, ಮಮ್ಮಿ ಪಪ್ಪ ಮಾತಾಡ್ತದ. ಸೊ ಹಾಗಾಗಿ ಸರಿಯಾದ ಉತ್ತರ ಆರಂಭಿಕ ಬಾಲ್ಯಾವಧಿ ಅಂತಂದ್ರು ಕೂಡ ಒಂದೇ, ಪೂರ್ವ ಬಾಲ್ಯಾವಸ್ಥೆ ಅಂತಂದ್ರು ಕೂಡ ಒಂದೇ. ಅರ್ಲಿ ಚೈಲ್ಡ್ಹುಡ್ ಸರಿಯಾದ ಉತ್ತರ. ಓಕೆನಾ? ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಸ್, ನೋಡ್ರಿ ಸರ್, ಇಲ್ರಿ ಸರ್ ನೀವು ಇದು ಆರಂಭಿಕ ಬಾಲ್ಯಾವಸ್ಥೆ ಹಿಂಗ್ ಹೇಳಿಲ್ಲ ಅಂತ. ಹಂಗಲ್ಲ. ಈಗ ನೋಡ್ರಿ, ಡೆವಲಪ್ಮೆಂಟಲ್ ಟಾಸ್ಕ್ ಕೊಟ್ಟವ್ರು ಯಾರು? ಡೆವಲಪ್ಮೆಂಟಲ್ ಟಾಸ್ಕ್ ಯಾರು ಕೊಟ್ಟಾರ ಹೇಳ್ರಿ? ಡೆವಲಪ್ಮೆಂಟಲ್ ಟಾಸ್ಕ್ ಬಹಳ ಸರ್ತಿ ಎಕ್ಸಾಮ್ದಾಗ ಕೇಳ್ಯಾರ. ರಾಬರ್ಟ್ ಹೆವಿಗರ್ಸ್ಟ್ ಅವರ ಡೆವಲಪ್ಮೆಂಟಲ್ ಟಾಸ್ಕ್ ಅವರು. ಓಕೆನಾ? ಎಸ್, ಅದರಲ್ಲೂ ಕೂಡ ಹೇಳ್ತಾರ, ಮಗು ನಡೆದಾಡುವುದನ್ನು ಕಲಿಯುವುದು. ವಯಸ್ಸು ಸೇಮ್ ಇರ್ತಾವ. ಅನೇಕ ಮನೋವಿಜ್ಞಾನಿಗಳು ಮಾನವನ ಅಥವಾ ಮಗುವಿನ ವಿಕಾಸದ ಹಂತಗಳನ್ನು ಕೊಟ್ಟಿದ್ದಾರೆ. ಸೊ ಎಲ್ಲಾ ಮನೋವಿಜ್ಞಾನಿಗಳನ್ನು ಓದಿದಾಗ ನಿಮಗೆ ಗೊತ್ತಾಗ್ತದ 2 ರಿಂದ 6 ವರ್ಷದ ಒಳಗಿನ ಮಗು ಯಾವ ರೀತಿ ನಡೆದಾಡುವ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ ಡೆವಲಪ್ಮೆಂಟಲ್ ಟಾಸ್ಕ್ ಒಳಗೆ. ನಾನು ಕೂಡ ನಮ್ಮ ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ ನಾನು. ಸೊ ಹಾಗಾಗಿ ಸರಿಯಾದ ಉತ್ತರ ಆರಂಭಿಕ ಬಾಲ್ಯಾವಧಿ. ಓಕೆ. ಎಸ್, ಇದು ಇದ್ರಲ್ಲೇ ಹೇಳ್ಬೇಕು, ಡಾಕ್ಟರ್ ಅರ್ನೆಸ್ಟ್ ಜೋನ್ಸ್ ಅವ್ರ ಬಲ್ಲೇ ಹೇಳ್ಬೇಕಂತೇನಿಲ್ರಿ. ನಡೆದಾಡುವುದು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದದ ಆ ವರ್ಷದ ಅವಧಿಯಲ್ಲಿ. ಯಾವ ಅವಧಿಯಲ್ಲಿ? ಡೆವಲಪ್ಮೆಂಟಲ್ ಟಾಸ್ಕ್ ಅಂತ ಯಾರು ಕೊಟ್ಟಿದಾರಲ್ಲ, ಸೊ ರಾಬರ್ಟ್ ಹೆವಿಗರ್ಸ್ಟ್ ಅವರು ಡೆವಲಪ್ಮೆಂಟಲ್ ಟಾಸ್ಕ್ ಅಲ್ಲಿ ಮೊದಲನೇದ ಯಾವ ಅವಧಿಯನ್ನ ಮೆನ್ಷನ್ ಮಾಡಿ ಅಲ್ಲಿ ನಡೆದಾಡುವುದು ಅಂತ ಕೊಟ್ಟಿದ್ದೀವಿ. ಸೊ ಅದೇ ಸರಿಯಾದ ಉತ್ತರ. ಪರಿಕಲ್ಪನೆಯ ರಚನೆಯು ಇದರ ಅಂಶವಾಗಿದೆ. ಯಾವುದರ ಅಂಶವಾಗಿದೆ? ಪರಿಕಲ್ಪನೆ, ಕಾನ್ಸೆಪ್ಟ್. ಕಾನ್ಸೆಪ್ಟ್ ಮ್ಯಾಪ್ ಅಂತ ಹೇಳಿದೀನಿ. ಕಾನ್ಸೆಪ್ಟ್ ಅನ್ನ ಮಾಡ್ಕೊಳ್ಳೋದು ಯಾವುದು? ಬೌದ್ಧಿಕ ವಿಕಾಸ, ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್. ಸರಿಯಾದ ಉತ್ತರ. 65. ವ್ಯಕ್ತಿತ್ವದ ಮನೋವಿಶ್ಲೇಷಣಾ ಸಿದ್ಧಾಂತವನ್ನ ಅಭಿವೃದ್ಧಿಪಡಿಸಿದವರು ಯಾರು? ಸಿಗ್ಮಂಡ್ ಫ್ರಾಯ್ಡ್ ಅವರು. ಏನ್ ಕೇಳ್ಯಾರ್ರಿ? ಸೈಕೋ ಅನಾಲಿಟಿಕಲ್ ಮೆಥಡ್ ಅಂತ ಕೇಳಿದಾರ. ಸೈಕೋ ಅನಾಲಿಟಿಕಲ್ ಮೆಥಡ್ ಅಥವಾ ಸೈಕೋ ಅನಾಲಿಸಿಸ್ ಮೆಥಡ್, ಮನೋವಿಶ್ಲೇಷಣಾ ವಿಧಾನ. ಏನಂತ ಹೇಳಿದೀನಿ? ಮಂಪರು ಪರೀಕ್ಷೆ ಅಂತ ಹೇಳಿದೀನಿ. ಓಕೆ. ಕನಸುಗಳ ವಿಶ್ಲೇಷಣೆ ಮಾಡುವುದು ಅಂತ ಹೇಳಿದೀನಿ. ಯಾವುದು? ಡೈರೆಕ್ಟ್ ಕೇಳ್ಯಾರ. ಮನೋವಿಶ್ಲೇಷಣಾ ಸಿದ್ಧಾಂತದ ಪ್ರತಿಪಾದಕರು ಸಿಗ್ಮಂಡ್ ಫ್ರಾಯ್ಡ್. ಏನು ಮಾನವನಲ್ಲಿ 3 ಆಯಾಮಗಳಿದ್ದಾವೆ. ಈಗೋ, ಸೂಪರ್ ಈಗೋ ಅಂತ ಹೇಳ್ತಾನ. ಅಂತಂದ್ರೆ ಏನ್ರಿ? ಅಂತಂದ್ರೆ ಏನು? ಸ್ವಾರ್ಥ, ಸುಖಾನ್ವೇಷಣೆ. ಈಗೋ ಅಂದ್ರೆ ಸಾಮಾಜಿಕ ಪ್ರಜ್ಞೆ. ಓಕೆ. ಇದು ಸೂಪರ್ ಈಗೋ ಅಂದ್ರೆ ನೈತಿಕ ಪ್ರಜ್ಞೆ. ಸಿಗ್ಮಂಡ್ ಫ್ರಾಯ್ಡ್ ಅವ್ರು ಹೇಳ್ತಾರೆ. ಮಾನವನಲ್ಲಿ 3 ಅವಸ್ಥೆಗಳದಾವ: ಪ್ರಜ್ಞಾವಸ್ಥೆ, ಅರೆ ಪ್ರಜ್ಞಾವಸ್ಥೆ, ಸುಪ್ತ ಪ್ರಜ್ಞಾವಸ್ಥೆ. ಕಾನ್ಸಿಯಸ್, ಸಬ್ ಕಾನ್ಸಿಯಸ್, ಅನ್ಕಾನ್ಸಿಯಸ್ ಅಂತ 3 ಅವಸ್ಥೆಗಳದಾವ. ಮಾನವನ ವರ್ತನೆನ ಅರೆ ಪ್ರಜ್ಞಾವಸ್ಥೆಗೆ ಕೊಂಡೊಯ್ದು ಅಧ್ಯಯನ ಮಾಡುವುದೇ ಮನೋವಿಶ್ಲೇಷಣಾ ವಿಧಾನ. ಸರಿಯಾದ ಉತ್ತರ ಸಿಗ್ಮಂಡ್ ಫ್ರಾಯ್ಡ್. ಈ ಹಂತದಲ್ಲಿ ವ್ಯಕ್ತಿಗಳು ಹಗಲು ಗನಸನ್ನ ಕಾಣ್ತಾರ. ಹಗಲು ಗನಸು ಕಾಣೋದು ಡೇ ಡ್ರೀಮಿಂಗ್ ಅಥವಾ ಫ್ಯಾಂಟಸಿ ಅಂತ ಕರಿತೀವಿ. ಯಾವಾಗ್ರಿ? ತಾರುಣ್ಯ ಅವಸ್ಥೆಯಲ್ಲಿ. ಓಕೆನಾ? ಎಸ್, ಸರಿಯಾದ ಉತ್ತರ 4. 67. ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರುತ್ತದೆ. ಉತ್ತುಂಗ ಇಲ್ರಿ, ವಯಸ್ಕತನ. ಅಡಲ್ಟ್ಹುಡ್ ಅಂತ ಕರಿತೇವೆ, ವಯಸ್ಕ ಅವಧಿ. ಉತ್ತಮ ಪಾಠ ಯೋಜನೆ ಯಾವುದರ ಗುಣಲಕ್ಷಣ? ಉತ್ತಮವಾಗಿ ಪಾಠ ಮಾಡಬೇಕಾಗಿತ್ತು ಅಂತಂದ್ರೆ, ಅಥವಾ ಶಿಕ್ಷಕನು ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ, ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತನ್ನ ಬೋಧನಾ ಕೌಶಲ್ಯಗಳನ್ನು ಹೊಂದಿಸ್ಕೊಳ್ಬೇಕಾಗಿತ್ತಂದ್ರ ಹೆಂಗಂದ್ರೆ ವಿದ್ಯಾರ್ಥಿ ಕೇಂದ್ರಿತವಾಗಿ. ಉತ್ತಮ ಪಾಠ ಯೋಜನೆ ಯಾವ್ದ್ರಿ? ಚೈಲ್ಡ್ ಸೆಂಟರ್ಡ್ ಅಂತ ಕರಿತೀವಿ. ಚೈಲ್ಡ್, ಯಾರು ಸ್ಕಿಪ್ ಮಾಡಬೇಡ್ರಿ. ಇದಾದ ನಂತರ ನಾನು ಇಂಗ್ಲಿಷ್ ವರ್ಷನ್ ಕೂಡ ಹೇಳ್ತೇನೆ. ಓಕೆ. ಚೈಲ್ಡ್ ಸೆಂಟರ್ಡ್ ಅಂತ ಹೇಳ್ತೀನಿ. ಉತ್ತಮ ಪಾಠ ಯೋಜನೆ, ಮಗು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಯಾವುದು? ಅನುಗಮನ ವಿಧಾನ, ಇಂಡಕ್ಟಿವ್ ಮೆಥಡ್. ಅನುಗಮನ ವಿಧಾನದ ಪ್ರತಿಪಾದಕರು ಯಾರು? ಅಥವಾ ಅನುಗಮನ ವಿಧಾನದ ಪಿತಾಮಹ ಯಾರು? ನೀವೇ ಹೇಳ್ಬೇಕು. ಅನುಗಮನ ವಿಧಾನದ ಪಿತಾಮಹ ಯಾರು? ನಿಗಮನ ವಿಧಾನದ ಪಿತಾಮಹ ಯಾರು? ಶಿಕ್ಷಕ ವಿದ್ಯಾರ್ಥಿ ಕೇಂದ್ರಿತ ಉತ್ತಮ ಪಾಠ ಯೋಜನೆ. ಶಿಕ್ಷಕ ಕೇಂದ್ರಿತ ಅಂತಂದ್ರೆ ಯಾವ್ದ್ರಿ? ಉಪನ್ಯಾಸ ವಿಧಾನ. ಓಕೆ. ಉಪನ್ಯಾಸ ವಿಧಾನ, ಲೆಕ್ಚರ್ ಮೆಥಡ್ ಅಂತ ಕರಿತೀವಿ. ಚಾಕ್ ಅಂಡ್ ಟಾಕ್ ಅಂತ ಕರಿತೀವಿ ಅಂತ ಹೇಳಿದ್ದೆ ನಾನು. ಪಾಠ ಪ್ರವಚನ ಅಂತ ಕರಿತೀವಿ ಅಂತ ನಾನು ಹೇಳಿದ್ದೆ. ಡಿಟೇಲ್ ಆಗಿ ಎಲ್ಲವೂ ಕೂಡ ನಾವು ಮಾಡಿದೀವಿ. ಯಾರು ನಮ್ಮ ಕ್ಲಾಸಸ್ ಅನ್ನ ಯೂಟ್ಯೂಬ್ ನಲ್ಲಿ ಕೇಳಿದ್ರು, ಉಚಿತವಾಗಿರ್ತಕ್ಕಂಥ ಕ್ಲಾಸಸ್ ಅನ್ನ ಕೊಟ್ಟಿದ್ದೆ ಯೂಟ್ಯೂಬ್ ನಲ್ಲಿ. ಇದು ಕನಸು ಸೇವಾ ಸಂಸ್ಥೆ ನಮ್ದೇ ರೀ, ಒಂದು NGO. ಇದರಿಂದ ನಾವು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇದನ್ನ ಲೋಗೋ ಹಾಕಿದ್ದೀವಿ ನಾವು, ಕನಸು ಸೇವಾ ಸಂಸ್ಥೆ ಅಂತ. ಇಲ್ಲಿ ಕಲಬುರಗಿನಲ್ಲೇ ಇರೋದು ಇದನ್ನು ಕೂಡ. ಸಮರ್ ಸ್ಟಡಿ ಸರ್ಕಲ್ ಮತ್ತು ಕನಸು ಸೇವಾ ಸಂಸ್ಥೆ ಎರಡು ನಂದೇ ಇರುವುದರಿಂದ ಇಲ್ಲೇ ಎರಡೂ ಕೂಡ ಆಕ್ಟಿವ್ ಆಗಿ ನಾವು ಶಿಕ್ಷಣ ಕ್ಷೇತ್ರ ಮತ್ತು ಸಮಾಜ ಕ್ಷೇತ್ರದಲ್ಲಿ ಸಮಾಜ ಸೇವೆಯಾಗಿ ನಾವು ಕೆಲಸವನ್ನ ಮಾಡ್ತಿರ್ತೀವಿ. ಓಕೆ. ಪ್ರಶ್ನೆ ಸಂಖ್ಯೆ 69. ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವವನಾಗಿದ್ದರೆ ಅವನನ್ನ ಏನಂತ ಕರಿತೀವಿ? ಅಂತರ್ಮುಖಿ ರೀ, ಇಂಟ್ರೋವರ್ಟ್.
ಸಿಂಪಲ್ ಕೇಳಿರಲ್ರಿ, ಅಂತರ್ಮುಖಿ ಸರಿಯಾದ ಉತ್ತರ. ಓಕೆ, ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ. ನಾನು ಇದು ಅಂತೂ ಕ್ಲಿಯರ್ ಆಗಿ ಹೇಳಿದ್ದೀನಿ. ಸಮವಯಸ್ಕರ ಗುಂಪು ಕಟ್ಟುವುದು, ಗ್ಯಾಂಗ್ ಅವಧಿ ಅಂತ ಕರೆಯುವುದು. ಗ್ಯಾಂಗ್ ಅವಧಿ ಅಂತ ಯಾವ್ದು ಕರಿತೀವಿ? ಗುಂಪನ್ನ, ತರುಣರ ಸಂಘ ಗುಂಪನ್ನ ಕಟ್ಟುವುದು ಯಾವುದು? ತಾರುಣ್ಯಾವಸ್ಥೆ, ಅಡಲೋಸೆನ್ಸ್. ಹೇಳಿದ್ದೀನಿ ತಾನೆ, ಸಮವಯಸ್ಕರ ಜೊತೆ ಗುಂಪನ್ನ ಕಟ್ಟುವುದು. ಸೊ ಸರಿಯಾದ ಉತ್ತರ ತಾರುಣ್ಯಾವಸ್ಥೆ. ಪ್ರಶ್ನೆ ಸಂಖ್ಯೆ 71 ನೋಡಿ, ಇದು ಒಂದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ ನಾನು. ಕಲಿಕೆ ಚಾಪ್ಟರ್ ನಲ್ಲಿ ಥಾಂಡೈಕ್ ಅವರು 3 ಕಲಿಕಾ ನಿಯಮಗಳನ್ನು ಕೊಡ್ತಾರೆ. ಇಲ್ಲಿ ನೋಡ್ರಿ, ಆನ್ಸರ್ ನೋಡ್ಬೇಡ್ರಿ. ಥಾಂಡೈಕ್ ಅವರು 3 ಕಲಿಕಾ ನಿಯಮಗಳನ್ನ ಕೊಟ್ಟಿರ್ತಾರ. ನಿಮಗ್ ಗೊತ್ತು ಏನಪ್ಪಾ ಅಂತಂದ್ರೆ, ನಮಗ್ ಬಡ ಕೀ ಆನ್ಸರ್ ಹೇಳ್ಬಿಡ್ರಿ ಅಂತ ಎಲ್ಲಾ ಯೂಟ್ಯೂಬ್ ಚಾನಲ್ದವ್ರು ಬರೀ ಕೀ ಆನ್ಸರ್ ಹೇಳ್ತಾರೆ. ಹಂಗ್ ಬೇಕಾಗಿಲ್ಲ ನಮಗ್. ಎಲ್ಲಿಂದ ಬಂತು, ಯಾರ್ ನೋಟ್ಸ್ ಇಂದ ಬಂತು, ಸುಮ್ನೆ ನಮ್ ನೋಟ್ಸ್ ಇಂದ ಬಂತಂತ ಹೇಳೋದಲ್ರಿ. 30ಕ್ಕೆ 30 ವಿತ್ ನಾನು ಸಾಲಿಡ್ ಎವಿಡೆನ್ಸ್ ಅನ್ನ ಕೊಡ್ತೀನಿ, ಪ್ರೂಫ್ ಅನ್ನ ಕೊಡ್ತೀನಿ ನಿಮಗೆ. ಹಂಗಂತ ನಾನು ಅಹಂಕಾರ ಪಡ್ತಾ ಇಲ್ಲ, ಅಂದ್ರೆ ಒಂದು ಖುಷಿ ನನಗಂತ. ನಮ್ ನೋಟ್ಸ್ ಅನ್ನ ಓದಿ ಅನೇಕ ವಿದ್ಯಾರ್ಥಿಗಳು, ಹೋದ ವರ್ಷ ಕೂಡ ಅನೇಕ ವಿದ್ಯಾರ್ಥಿಗಳು ಟಿಟಿಯನ್ನ ಪಾಸ್ ಮಾಡಿದ್ರು. ಸುಮಾರು 500ರಿಂದ 600 ಜನ ವಿದ್ಯಾರ್ಥಿಗಳು ಟಿಟಿಯನ್ನ ಪಾಸ್ ಆಗಿದ್ರು. ಈ ಬಾರಿ ಕೂಡ ಹಾಗೆ ಆಗಿರ್ತಾರೆ ಅಂತ ನನಗೆ. ಅದಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ಈ ಸರ್ತಿ ಟಿಟಿಯನ್ನ ಪಾಸ್ ಆಗಿರ್ತಾರೆ. ಓಕೆನಾ. ನಾನು ಉಚಿತವಾಗಿ ಕ್ಲಾಸ್ ಅನ್ನ ಮಾಡಿದ್ದೆ. ರಿವಿಷನ್ 1 ಮಿನಿಟ್ ರಿವಿಷನ್ ಕ್ಲಾಸಸ್ ಅನ್ನ ಮಾಡಿದ್ದೆ. ಓಕೆನಾ. ಎಸ್, 3 ಕಲಿಕಾ ನಿಯಮಗಳನ್ನು ಕೊಟ್ಟರೆ ಯಾರು? ಥಾರ್ಂಡೈಕ್ ಅವರು. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ ನಾವು ಥಾರ್ಂಡೈಕ್ ಅವರಿಗೆ. ಪ್ರಯತ್ನ ಮತ್ತು ಪ್ರಮಾದ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು. ಪ್ರಯತ್ನ ಮತ್ತು ಪ್ರಮಾದ, ಟ್ರಯಲ್ ಅಂಡ್ ಎರರ್, ಬೆಕ್ಕಿನ ಮೇಲೆ ಪ್ರಯೋಗ ಮಾಡ್ತಾರ, ಮೀನಿನ ಆಹಾರ. ಪ್ರಯತ್ನ ಮತ್ತು ಪ್ರಮಾದ, ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ಪ್ರಮಾದಗಳ ಸಂಖ್ಯೆ ಕಡಿಮೆ ಆಗ್ತದ. ಇವರು 3 ಕಲಿಕಾ ನಿಯಮಗಳನ್ನು ಕೊಡ್ತಾರೆ. ಯಾವ್ರಿ ಸರ್ ಅಂತಂದ್ರೆ, ಮೊದಲನೇದೇನಪ್ಪಾ ಅಂದ್ರೆ ಸಿದ್ಧಾಂತ ನಿಯಮ, ಎರಡನೇದು ಅಭ್ಯಾಸ ನಿಯಮ, ಮೂರನೇದು ಪರಿಣಾಮ ನಿಯಮ. ಲಾ ಆಫ್ ರೆಡಿನೆಸ್, ಲಾ ಆಫ್ ಎಕ್ಸರ್ಸೈಸ್, ಲಾ ಆಫ್ ಎಫೆಕ್ಟಿವ್ನೆಸ್. 3 ನಿಯಮಗಳನ್ನ ಕೊಡ್ತಾರೆ. ಇಲ್ಲಿ ಸಿದ್ಧಾಂತ ನಿಯಮದಲ್ಲಿ ಹಾಡಿ ಹಾಡಿ ರೋಗ, ಉಗುಳಿ ಉಗುಳಿ ಏನ್ರಿ, ಹಾಡಿ ಹಾಡಿ ರಾಗ, ಉಗುಳಿ ಉಗುಳಿ ರೋಗ ಅಂತ ಹೇಳಿದ್ದೆ ನಾನು. ಅಲ್ಲ, ಅದು ಹೇಳಿದ್ದೇನ? ಇಲ್ಲ. ಸಿದ್ಧಾಂತ ನಿಯಮ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಗಾಳಿ ಬಿಟ್ಟಾಗ ತೂರಿಕೋ, ಗಾಳಿ ಬಿಟ್ಟಾಗ ತೂರಿಕೋ, ಎಣ್ಣಿ ಕಾದಾಗ ಕರಿ, ಕಬ್ಬಿಣ ಕಾದಾಗ ಬಡಿ. ಇದು ಸಿದ್ಧಾಂತ ನಿಯಮ. ಅಭ್ಯಾಸ ನಿಯಮ ಅಂತಂದ್ರೆ ಹಾಡಿ ಹಾಡಿ ರಾಗ, ಉಗುಳಿ ಉಗುಳಿ ರೋಗ. ಈ ಅಭ್ಯಾಸ ನಿಯಮದಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮ ಅಂತ ಬರ್ತಾವ. ಲಾ ಆಫ್ ಯೂಸ್ ಅಂಡ್ ಲಾ ಆಫ್ ಡಿಸ್ಯೂಸ್ ಅಂತ ಹೇಳ್ತೀವಿ ನಾವು. ಲಾ ಆಫ್ ಯೂಸ್ ಅಂಡ್ ಲಾ ಆಫ್ ಡಿಸ್ಯೂಸ್ ಅಂತ 2 ನಿಯಮಗಳು ಬರ್ತಾವ. ಏನ್ರಿ ಸರ್ ಅಂತಂದ್ರೆ, ಉಪಯೋಗ ನಿಯಮ ಅಂತಂದ್ರೆ ಕಲಿತಿರ್ತಕ್ಕಂಥ ವಿಷಯವನ್ನ ನಾವು ಉಪಯೋಗಿಸಿದ್ವಿ ಅಂದ್ರೆ ಅದ್ರ ಬಲ ಹೆಚ್ಚಾಗ್ತದ. ಕಲಿತಿರ್ತಕ್ಕಂಥ ವಿಷಯವನ್ನ ನಾವು ಉಪಯೋಗಿಸದೇ ಇದ್ದಾಗ, ರಿವಿಷನ್ ಮಾಡದೇ ಇದ್ದಾಗ ಅದ್ರ ಬಲ ಕ್ಷೀಣಿಸುತ್ತದೆ ಅಥವಾ ನಶಿಸಿ ಹೋಗುತ್ತದೆ ಅಂತ ಹೇಳ್ತೀವಿ. ಇದೇ ಉಪಯೋಗ ನಿಯಮ, ಅನುಪಯೋಗ ನಿಯಮಗಳು ಅಭ್ಯಾಸ ನಿಯಮದ ವಿಧಗಳಾಗಿವೆ. ಎಸ್, ವೆರಿ ಗುಡ್. ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ ಯಾವುದು ನೋಡ್ರಿ? ಮಾನಸಿಕ ಆರೋಗ್ಯದ ಮೇಲೆ, ನಮ್ಮ ಮೆಂಟಲ್ ಹೆಲ್ತ್ ಮೇಲೆ ಅನುವಂಶೀಯತೆ, ಹೆರಿಡಿಟಿ, ಬುದ್ಧಿಶಕ್ತಿ ಹೌದು, ಕುಟುಂಬ ಹೌದು, ಯಾವ್ದ್ರಿ? ರಕ್ತದ ಗುಂಪು. ಓಕೆನಾ. ಇವೆಲ್ಲವೂ ಕೂಡ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವನ ಬೀರ್ತಾವ, ಆದರೆ ರಕ್ತದ ಗುಂಪು ಪ್ರಭಾವ ಬೀರಂಗಿಲ್ಲ. ಸೊ ಬೀರದ ಅಂಶ ಅಂತ ಕೇಳಿದಾರೆ. ಸರಿಯಾದ ಉತ್ತರ 4. ಇದು ಕಲಿಕೆಯ ವಲಯ ಅಲ್ಲ ನೋಡಿ. ಇದು ಅಂತ ಎಷ್ಟಪ್ಪ ಅಂದ್ರೆ, ಬೆಂಜಮಿನ್ ಎಸ್ ಬ್ಲೂಮ್ ಅವರು ಏನಪ್ಪಾ ಅಂತಂದ್ರೆ ಬೋಧನಾ ಉದ್ದೇಶಗಳನ್ನ ವರ್ಗೀಕರಣ ಮಾಡಿದಾರ. ಬೋಧನಾ ಉದ್ದೇಶಗಳನ್ನ ವರ್ಗೀಕರಣ ಮಾಡಿದಾರ. ಬೋಧನಾ ಉದ್ದೇಶಗಳನ್ನ ವರ್ಗೀಕರಣ ಮಾಡಿದವರು ಯಾರಂತಂದ್ರೆ ಬೆಂಜಮಿನ್ ಎಸ್ ಬ್ಲೂಮ್ ಅವರು. ಈಗಾಗಲೇ ಯಾರ್ದೆಲ್ಲ ಟಿ ಪಾಸ್ ಆಗಿದೆ ಎಲ್ಲರೂ ಕೂಡ ನನ್ನ ಕಾಂಟ್ಯಾಕ್ಟ್ ಒಳಗಿರ್ರಿ. ಬೇಕಾಗಿತ್ತಪ್ಪ ಅಂದ್ರೆ ನಂಬರ್ ತಗೊಳ್ರಿ, ನಾನು ಕೊಡ್ತೀನಿ. 7676605706. ಇದು PDF ಕೂಡ ಕಳಿಸ್ತೀನಿ, ಮತ್ತೆ ನಿಮ್ಗೆ ನೋಟ್ಸ್ ಕಳಿಸ್ತೀನಿ. ಮುಂದೆ ನಾವು ಒಂದು ಈಗ ಸುಮಾರು 4 ವರ್ಷದಿಂದ ನಾನು ಟಿ ಕ್ಲಾಸ್ ಹೇಳೋದ್ರಿಂದ ಪ್ರತಿ ವರ್ಷ 27 ಒಂದು ವರ್ಷ ಬಂತು, 28 ಒಂದು ವರ್ಷ, 29 ಒಂದು ವರ್ಷ, 31 ವರ್ಷ, ಈ ರೀತಿನೇ ಕ್ವಶನ್ಸ್ಗಳು ಬರ್ತಾ ಹೋಗಿದಾವ. ಓಕೆನಾ. 27, 28, 29 ಫಿಕ್ಸ್ ಪ್ರತಿ ವರ್ಷ ಬಂದಿದಾವ. ಸೊ ನಾನೇನು ಹೇಳ್ಕೊಟ್ಟಿದ್ದೀನಪ್ಪ ಅಂದ್ರೆ, ನಾವು ಒಂದು ಪುಸ್ತಕವನ್ನ ಮಾಡ್ತಾ ಇದ್ದೀವಿ, ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ಅಂತ. ಹಾಗಾಗಿ ಅದು ಪುಸ್ತಕ ನಿಮಗೆ HSTR ಆಗಲಿ ಮತ್ತೆ GPSTR ಕೂಡ ಹೆಲ್ಪ್ ಆಗ್ತದೆ. GPSTR ಕೂಡ ಹೆಲ್ಪ್ ಆಗ್ತದೆ. ಸೊ ನೀವು ಅದ್ರ ಸದುಪಯೋಗನ ಪಡ್ಕೊಳ್ರಿ. ಮತ್ತೆ ನೋಟ್ಸ್ ಅನ್ನ ನಾನು ಫ್ರೀ ಆಗಿ ಕಳಿಸ್ತೀನಿ ನಾನು. ಓಕೆ. ಎಸ್, ಇಲ್ಲಿ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಬೋಧನಾ ಉದ್ದೇಶಗಳನ್ನ ವರ್ಗೀಕರಣ ಮಾಡಿದವರು ಯಾರು? ಬೆಂಜಮಿನ್ ಎಸ್ ಬ್ಲೂಮ್ ಅವರು. ಬೆಂಜಮಿನ್ ಎಸ್ ಬ್ಲೂಮ್ ಅವರು ಏನೇನ್ ಮಾಡಿದ್ದಾರೆ ಸರ್? ಜ್ಞಾನಾತ್ಮಕ ವಲಯ, ಭಾವನಾತ್ಮಕ ವಲಯ, ಮನೋಕ್ರಿಯಾಜನ್ಯ ವಲಯ, ಕಾಗ್ನಿಟಿವ್ ಡೊಮೇನ್, ಅಫೆಕ್ಟಿವ್ ಡೊಮೇನ್ ಅಥವಾ ಏನ್ರಿ ಅಫೆಕ್ಟಿವ್ ಡೊಮೇನ್ ಅಥವಾ ಮತ್ತೇನು ಎಮೋಷನಲ್ ಡೊಮೇನ್. ಇನ್ನೊಂದೇನಪ್ಪಾ ಅಂತಂದ್ರೆ ಸೈಕೋಮೋಟರ್ ಡೊಮೇನ್. 3 ಡೊಮೇನ್ಗಳನ್ನ ಹೇಳಿದೆ ನಾನು. ಜ್ಞಾನಾತ್ಮಕ ವಲಯ,
ಭಾವನಾತ್ಮಕ ವಲಯ, ಮನೋಕ್ರಿಯಾಜನ್ಯ. ಕ್ವಶನ್ಸ್‌ಗಳನ್ನ ಯಾವ ರೀತಿ ಕೇಳ್ತಾರಂತ ಕೂಡ ನಾನು ಹೇಳಿದೆ. ಓಕೆನಾ? ಬಹಳ ಈಸಿ ಕೇಳ್ಯಾರಿ ಪೇಪರ್ 1 ಒಳಗೆ ಬಹಳ ಈಸಿ. ಡೀಪ್ ಕೇಳೇ ಇಲ್ಲ. ಜ್ಞಾನಾತ್ಮಕ ವಲಯ ಅಂತಂದ್ರೆ ಯಾರು, ಎಲ್ಲಿ, ಏಕೆ, ಹೇಗೆ ಅಂತ ಪ್ರಶ್ನೆಯಲ್ಲಿ ಬತ್ತಂದ್ರೆ ಜ್ಞಾನಾತ್ಮಕ ವಲಯ ಹಾಕಬೇಕು. ಭಾವನಾತ್ಮಕ ವಲಯ ಅಂತಂದ್ರೆ ಭಾವನೆಗಳನ್ನ, ಗ್ರಹಿಕೆಯನ್ನ, ನೈತಿಕತೆ, ಮಾನವೀಯತೆ ಬತ್ತಂದ್ರೆ ಭಾವನಾತ್ಮಕ ವಲಯ. ಇನ್ನು ಮನೋಕ್ರಿಯಾಜನ್ಯ ವಲಯ ಅಂತಂದ್ರೆ ಸೈಕೋಮೋಟರ್ ಅಂದ್ರೆ ಫಿಸಿಕಲ್ ಸ್ಕಿಲ್ ಅಂತ ಹೇಳಿದ್ದೆ ನಾನು. ಸೊ ಈ ಮೂರು ವಲಯಗಳನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜ್ಞಾನಾತ್ಮಕ ವಲಯದ ಪ್ರತಿಪಾದಕರು ಯಾರು? ಬೆಂಜಮಿನ್ ಎಸ್ ಬ್ಲೂಮ್. ಮತ್ತೆ ಭಾವನಾತ್ಮಕ ವಲಯದ ಪ್ರತಿಪಾದಕರು ಯಾರು? ಮನೋಕ್ರಿಯಾಜನ್ಯ ವಲಯದ ಪ್ರತಿಪಾದಕರು ಯಾರು ಅಂತ ಹೇಳಿದ್ದೆ ನಾನು. ಹ್ಯಾರೋ ಅಂತ ಹೇಳಿದ್ದೆ, ಕ್ಯಾಥಲ್ ಅಂತ ಹೇಳಿದ್ದೆ ನಾನು. ಓಕೆನಾ? ಎಲ್ಲವೂ ಕೂಡ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಪ್ರೇರಣಾ ವಲಯ ನಾವು ಹೇಳೇ ಇಲ್ಲ, ಅದು ವಲಯ ಇಲ್ಲೇ ಇಲ್ಲ. ಸೊ ಸರಿಯಾದ ಉತ್ತರ ವಲಯ ಅಲ್ಲ ಅಂತ ಹೇಳಿದಾರ. ಸರಿಯಾದ ಉತ್ತರ 2. ಬ್ರೈಲ್ ಲಿಪಿಯನ್ನು ಈ ಕೆಳಗಿನ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತದೆ. ಯಾವ ವಿದ್ಯಾರ್ಥಿ? ಬ್ರೈಲ್ ಲಿಪಿ ಅಂತಂದ್ರೆ ಕಣ್ಣು ಕಾಣಲ್ರಿ, ಅವ್ರಿಗೆ ಬ್ರೈಲ್ ಲಿಪಿ ಇರ್ತದೆ. ಬ್ರೈಲ್ ಲಿಪಿ ಅಂತಂದ್ರೆ ಈಗ ಅದ ಅಂತ ತಿಳ್ಕೊಟ್ರೆ ಹಿಂಗಿರಂಗಿಲ್ರಿ, ಅಲ್ಲಿ ಕಿಚ್ಚು 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 ಹಿಂಗಿರ್ತದೆ. ಈಗ ಅರಸ ಅಂತ ಬರೆದಿದ್ದೀನಿ ಅಂತಂದ್ರೆ ಅವ್ರು ಹಿಂಗ್ ಬರ್ದಿರ್ತಾರೆ ಅವ್ರ ಹತ್ರ. ಅದ್ರ ಮೇಲೆ ಅವ್ರು ಹಿಂಗ್ ಬಳ್ಳಿ ಹಿಂಗ್ ಇಟ್ರ ಅಂತ ತಿಳ್ಕೊರಪ್ಪ, ಅರಸ ಅಂತ ಗೊತ್ತಾಗ್ತವ್ರಿ, ಅರಸ. ಸೊ ಸ್ವಲ್ಪ ಟೈಮ್ ತಗೊಳ್ತದೆ ಅವರಿಗೆ. ಸೊ ಬ್ರೈಲ್ ಲಿಪಿಯನ್ನ ಯಾವ ವಿದ್ಯಾರ್ಥಿ ಅಂದ್ರೆ ದೃಷ್ಟಿ ಸವಾಲುಗಳುಳ್ಳ ವಿದ್ಯಾರ್ಥಿ. ದೃಷ್ಟಿ ಸವಾಲುಗಳುಳ್ಳ. ಓಕೆನಾ? ವಿಜುವಲಿ ಚಾಲೆಂಜಸ್ ಚಿಲ್ಡ್ರನ್ ಅಂತ ಕರಿತೀವಿ. ಓಕೆ, ಈಜುವುದು ಎಷ್ಟು ಸಿಂಪಲ್ ಕೇಳಿದಾರೆ. ಈಜುವುದು ಮತ್ತು ಕುದುರೆ ಸವಾರಿ ಯಾವುದಕ್ಕೆ ಉದಾಹರಣೆ ಆಗಿದೆ? ಈಜುವುದು ಯಾವ್ದು ಅಂತಂದ್ರ ಸ್ನಾಯು ಕಲಿಕೆ ಅಥವಾ ಸೈಕೋಮೋಟರ್ ಕಲಿಕೆ ಅಂತಾನು ಕರಿತೀವಿ ನಾವು. ಓಕೆನಾ? ಮೋಟಾರ್ ಕಲಿಕೆ ಸರಿಯಾದ ಉತ್ತರ. ಈಜುವುದು ಅಂತಂದ್ರೆ ನಾವು ಕೈ ಕಾಲುಗಳನ್ನ ಬಳಸ್ತೀವಿ, ಸ್ನಾಯುಗಳನ್ನ ಬಳಸ್ತೀವಿ, ಕುದುರೆ ಸವಾರಿಯನ್ನ ಮಾಡ್ತೀವಿ. ಸೊ ಸರಿಯಾದ ಉತ್ತರ 3. 4, ಮಕ್ಕಳು ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ಕೇಳಲ್ಲ, ನಿಮಗೆ ಆನ್ಸರ್ ಬೇಕಷ್ಟೇ. ಓಕೆನಾ? ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧಾನ ಯಾವುದು? ನೋಡ್ರಿ, ಸಮಸ್ಯೆ ಪರಿಹಾರ ಕಲಿಕೆ ಅಂತಂದ್ರೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು. ಓಕೆನಾ? SR ಕಲಿಕೆ ಅಂತಂದ್ರೆ ಏನ್ರಿ? ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ಅಂತ ಹೇಳಿದೆ ನಾನು. ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ಯಾವ್ದಕ್ಕೆ ಸಂಬಂಧಪಟ್ಟದ್ರಿ? SR ಕಲಿಕೆ ಹೇಳಿದ್ದೆ, RS ಕಲಿಕೆ ಹೇಳಿದ್ದೆ. RS ಅಂತಂದ್ರೆ ರೀಇನ್ಫೋರ್ಸ್ಮೆಂಟ್ ಅಂತ ಅರ್ಥ. ಅದರ ರೀಇನ್ಫೋರ್ಸ್ಮೆಂಟ್ ಯಾರು? BF ಸ್ಕಿನ್ನರ್ ಅವರು RS ಅಂತ ಹೇಳ್ತಾರೆ. SR ಯಾರು ಹೇಳ್ತಾರ್ರಿ? ಥಾಂಡೈಕ್ ಅವ್ರು ಹೇಳ್ತಾರ. ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಇದು. ಓಕೆ, SR ಕಲಿಕೆ. ಸರಣಿ ಕಲಿಕೆ ಅಂತನೂ ಕೂಡ ನಿಮಗೆ ಹೇಳಿದ್ದೆ. ಸೊ ನೋಡ್ರಿ, ಸರಣಿ ಕಲಿಕೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸರಣಿ ಕಲಿಕೆ, ಸೀರಿಯಲ್ ಲರ್ನಿಂಗ್ ಅಂತ ಕರಿತೇವೆ. ಚೇನ್ ಲರ್ನಿಂಗ್ ಅಂತ ಕರಿತೇವೆ. ಚೇನ್ ಲರ್ನಿಂಗ್ ಸರಣಿ ಕಲಿಕೆ. ಸೊ ಸರಿಯಾದ ಉತ್ತರ ಯಾವುದು? ಅನುಕ್ರಮ ಕಲಿಕೆ ಅಂದ್ರೆ ಸೀರಿಯಲ್ ಲರ್ನಿಂಗ್ ಅಂತ ಕರಿತೀವಿ. ಸರಿಯಾದ ಉತ್ತರ ಸೀರಿಯಲ್ ಲರ್ನಿಂಗ್. ಓಕೆ, ಅನುಕ್ರಮ ಕಲಿಕೆ ಅಂತಕ್ಕಂಥದ್ದು. 77, ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತದೆ. ಇದನ್ನು ಒಳಗೊಂಡಿರೋದು. ಎಷ್ಟು ಸಿಂಪಲ್ ನೋಡ್ರಿ. ನೀವೇ ಆನ್ಸರ್ ಮಾಡ್ರಿ. ಓದುವಾಗ ಕಷ್ಟವಾಗುವುದು ಯಾವುದು? ಡಿಸ್ಲೆಕ್ಸಿಯಾ. ಹೌದಾ? ಡಿಸ್ಲೆಕ್ಸಿಯಾ ಹೌದಾ? ಓದುವಾಗ ಹೇಳಿದ್ದೇನೆ ಇಲ್ಲ ನಾನು? ಓದುವಾಗ ಡಿಸ್ಲೆಕ್ಸಿಯಾ ಅಂತ ಹೇಳಿದ್ದೇನೇನಿಲ್ಲ? ಕಮೆಂಟ್ ಮಾಡ್ರಿ, ತಿಳಿಸ್ರಿ. ಡಿಸ್ಲೆಕ್ಸಿಯಾ ಅಂತ ಹೇಳಿದ್ದೀನಿಲ್ಲ. ಓದುವ ನ್ಯೂನ್ಯತೆಯನ್ನ ನಾವು ಏನಂತ ಕರಿತೀವಿ? ಡಿಸ್ಲೆಕ್ಸಿಯಾ ಅಂತ ಕರಿತೀವಿ. ನಾನು ನೋಟ್ಸ್ ಓಪನ್ ಮಾಡ್ತಾ ಇದ್ದೀನಿ ನಿಮಗ. ಕೆಲವೊಬ್ರಿಗೆ ಏನಪ್ಪಾ ಅಂತಂದ್ರೆ ತೋರಿಸಿದ್ರು ಕೂಡ ಅರ್ಥ ಆಗಂಗಿಲ್ರಿ. ಓಕೆನಾ? ಎಸ್. ಓಕೆ, ಎಸ್. ಡಿಸ್ಲೆಕ್ಸಿಯಾ ಏನಪ್ಪಾ ಅಂತಂದ್ರೆ ಓದುವ ನ್ಯೂನತೆ. ಓಕೆ, 78, ಕಲಿಕೆಯ ಬಗ್ಗೆ ಸರಿ ಇಲ್ಲದ ಹೇಳಿಕೆ. ಇದು ಹೇಳ್ಬೇಕಪ್ಪುರ ನೋಡ್ರಿ. ಡಿಸ್ಕ್ಯಾಲ್ಕುಲಿಯಾ ಅಂತಂದ್ರೆ ಗಣಿತಕ್ಕೆ ಸಂಬಂಧಿಸಿದ ನ್ಯೂನತೆ. ಗಣಿತ, ಅಂಕಿ ಸಂಖ್ಯೆ ಅಂತ ಬರ್ತಂದ್ರೆ ಡಿಸ್ಕ್ಯಾಲ್ಕುಲಿಯಾ. ಡಿಸ್ಗ್ರಾಫಿಯಾ ಅಂತಂದ್ರೆ ಓದುವ ನ್ಯೂನತೆ. ಡಿಸ್ಪ್ರಾಕ್ಸಿಯಾ ಅಂತಂದ್ರೆ ನಮ್ಮ ನರ ದೌರ್ಬಲ್ಯದ ನ್ಯೂನತೆ. ನರ ದೌರ್ಬಲ್ಯ. ಓಕೆನಾ? ಎಸ್, ಗುಡ್. ಆ ಕಲಿಕೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಯಾವುದು? ನೋಡಿ, ಕಲಿಕೆ ಅಂತಕ್ಕಂಥದ್ದು ಇದೊಂದು ಸನ್ನಿವೇಶದಿಂದ ಮತ್ತೊಂದು ಸನ್ನಿವೇಶಕ್ಕೆ ವರ್ಗಾವಣೆ ಆಗ್ತದೆ. ಹೌದು, ಧನಾತ್ಮಕ ಕಲಿಕಾ ವರ್ಗಾವಣೆ ಹೇಳಿದ್ದೀನಿ ನಿಮಗೆ ನಾನು, ಋಣಾತ್ಮಕ ಕಲಿಕಾ ವರ್ಗಾವಣೆ ಹೇಳಿದ್ದೀನಿ, ಶೂನ್ಯ ಕಲಿಕಾ ವರ್ಗಾವಣೆ, ಲಂಬ ಕಲಿಕಾ ವರ್ಗಾವಣೆ, ಪಾರ್ಶ್ವ ಕಲಿಕಾ ವರ್ಗಾವಣೆ ಹೇಳಿದ್ದೀನಿ ತಾನೆ. ಪಾರ್ಶ್ವ ಅಂತಂದ್ರ ಆಮೇಲೆ ದ್ವಿಪಾರ್ಶ್ವ ಕಲಿಕಾ ವರ್ಗಾವಣೆ. ಪಾರ್ಶ್ವ ಕಲಿಕಾ ವರ್ಗಾವಣೆ ಅಂದ್ರೆ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಜ್ಞಾನವನ್ನ ದೈನಂದಿನ ಜೀವನದಲ್ಲಿ ಉಪಯೋಗಿಸ್ಕೊಳ್ಳೋದು. ದ್ವಿಪಾರ್ಶ್ವ ಅಂತಂದ್ರೆ ಈ ಕೈಲಿ ಕಲಿತಿರ್ತಕ್ಕಂಥದ್ದು ಇನ್ನೊಂದು ಕೈಲಿ. ಲಂಬ ಅಂತಂದ್ರ ಕೆಳ ಹಂತದ ಕಲಿಕೆ ಉನ್ನತ ಹಂತದ ಕಲಿಕೆಗೆ. ಓಕೆನಾ? ಶೂನ್ಯ ಕಲಿಕಾ ವರ್ಗಾವಣೆ ಅಂತಂದ್ರ ಹಿಂದೆ ಕಲಿತಿರ್ತಕ್ಕಂಥ ಅನುಭವ ಜ್ಞಾನ ಮುಂದಿನ ಕಲಿಕೆಗೆ ಯಾವುದೇ ರೀತಿ ಸಹಾಯ ಮತ್ತು ಅಡೆತಡೆ ಆಗುವುದಿಲ್ಲ. ಋಣಾತ್ಮಕ ಅಂತಂದ್ರ ಅಡೆತಡೆ ಆಗುವುದು. ಧನಾತ್ಮಕ ಅಂತಂದ್ರೆ ಹಿಂದೆ ಕಲಿತಿರ್ತಕ್ಕಂಥ ಜ್ಞಾನ ಮುಂದಿನ ಕಲಿಕೆಗೆ ಸಹಾಯವಾಗುವುದು. ಓಕೆನಾ? ಅಡೆತಡೆ ಆಗುವುದು.
ಸಿಂಪಲ್ ಆಗಿ ಹೇಳಿದ್ದೆ ನಾನು ನಿಮಗೆ. ಸೊ ವರ್ಗಾವಣೆ ಆಗಬಲ್ಲದು. ಹೌದು, ಇದು ಉದ್ದೇಶಪೂರಿತ. ನೀವು ಒಂದು ಈಗ B.Ed ಕಲಿತಾ ಇದ್ದೀರಿ ಅಂತಂದ್ರೆ ನಿಮ್ದು ಉದ್ದೇಶ ಅದನ್ನು ಮತ್ತೆ ಗುರಿ ನಿರ್ದೇಶಿತವಾದದ್ದು. ಹೌದು ತಾನೆ? ಹೌದು. ಇದು ನಿರಂತರವಾದ ಪ್ರಕ್ರಿಯೆ. ಕಲಿಕೆಯು ಹುಟ್ಟಿನಿಂದ ಸಾವಿನವರೆಗೆ ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ. ಸೊ ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗಂಗಿಲ್ಲ. ಬದಲಾಗಿ ಕಲಿಕೆ ಅಂತಕ್ಕಂಥದ್ದು ಶೈಕ್ಷಣಿಕ ಅನುಭವ, ಓಕೆ, ಮತ್ತೆ ಪರಿಸರ, ಮತ್ತೆ ಪಕ್ವತೆ ಮತ್ತೆ ಅನುವಂಶೀಯತೆ ಇವೆಲ್ಲವೂ ಕೂಡ ಕಲಿಕೆಯ ಮೇಲೆ ಪ್ರಭಾವವನ್ನ ಬೀರ್ತಕ್ಕಂಥ ಅಂಶಗಳು. ಬಹಳ ಅದಾವ್ರಿ. ಸ್ಮೃತಿ ಅದ, ವಿಸ್ಮೃತಿ ಕೂಡ, ಅವಧಾನ ಅಂತಂದ್ರೆ ಏನ್ರಿ? ಏಕಾಗ್ರತೆ. ಈ ರೀತಿ ಎಲ್ಲ ಬಹಳ ಅದಾವ. ನಾನು ಎಲ್ಲವೂ ಕೂಡ ಒಟ್ಟಾರೆ 17 ಪಾಯಿಂಟ್ಸ್ ಗಳನ್ನು ಹೇಳಿದ್ದೀನಿ ನಾನು. ಓಕೆ, ಎಸ್, ಗುಡ್. ಸರಿಯಾದ ಉತ್ತರ ಯಾವ್ದ್ರಿ? 3. ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಕಲಿಕೆ ಉಂಟಾಗಂಗಿಲ್ಲ, ಬದಲಾಗಿ ಸ್ಮೃತಿ, ವಿಸ್ಮೃತಿ, ಅನುಭವ, ಏಕಾಗ್ರತೆ ಮೂಲಕ ನೋಡ್ರಿ, ಹುಡುಗರು ಧೈರ್ಯಶಾಲಿಗಳು, ಹುಡುಗಿಯರು ನಾಚಿಕೆ ಸ್ವಭಾವದವರು. ಇದು ಏನನ್ನ ವ್ಯಕ್ತಪಡಿಸ್ತದೆ ಅಂದ್ರೆ ಲಿಂಗತ್ವ ಏಕರೂಪತೆಯನ್ನ ಸೂಚಿಸ್ತದ. ಲಿಂಗ ಸಮಾನತೆ ಅಲ್ಲ. ಲಿಂಗ ಸಮಾನತೆ ಅಂದ್ರೆ ಇಬ್ರು ಒಂದೇ ಅಂತ ಹೇಳೋದು. ಒಬ್ಬರು ಇವ್ರು ಧೈರ್ಯಶಾಲಿಗಳು, ಇವ್ರು ನಾಚಿಕೆ ಸ್ವಭಾವದರಂತಲ್ಲ. ಸಮಾನವಾಗಿ ನೋಡೋದು ಲಿಂಗ ತಟಸ್ಥತೆ ಅಂತಂದ್ರ ನಾವು ನ್ಯೂಟ್ರಲ್ ಆಗಿರೋದು. ಲಿಂಗ ಸೂಕ್ಷ್ಮತೆ ಅಲ್ಲ. ಸೊ ಲಿಂಗ ಏಕರೂಪತೆ ಸರಿಯಾದ ಉತ್ತರ. ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನ ಗುರುತಿಸಬಹುದು. ಶಿಕ್ಷಕರು ಯಾವ ಒಂದು ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸ್ತಾರೆ? ಏನೋ ಒಂದು ಪ್ರಶ್ನೆ ಕೇಳ್ತೀರಿ ನಾವು. ಯಾವ ಮಕ್ಕಳು ಸ್ಪೀಡ್ ಆಗಿ ಕ್ಷಿಪ್ರವಾಗಿ ಆನ್ಸರ್ ಮಾಡ್ತಾರೋ, ಎಸ್, ಇವನಿಗೆ ನೆನಪಿನ ಶಕ್ತಿ, ಸಡನ್ ಆಗಿ ಹೇಳ್ತಾರೋ, ರ್ಯಾಪಿಡ್ ಅಂತ ಕರಿತೇವೆ ನಾವು ಇದಕ್ಕೆ, ರ್ಯಾಪಿಡ್. ಸೊ ಅವ್ರು ಯಾವ ರೀತಿ ಕೂತಂತಕ್ಕಂಥ ಭಂಗಿ ಮೇಲೆ, ಅವ್ರು ಇದ್ದಿರ್ತಕ್ಕಂಥ ಭಂಗಿ ಅಥವಾ ಕೂಡುವ ಭಂಗಿ ಅಂದ್ರೆ ಆಸನದ ಒಂದು ಕೂಡುವ ಭಂಗಿ ಮೇಲೆ ನಾವು ಹೇಳಂಗಿಲ್ಲ. ಅವ್ರ ಮುಖದ ಹಾವಭಾವ ಮೇಲೆ ಅಲ್ಲ, ಅವ್ರು ಮಾತನಾಡುವ ಭಾಷೆ ಮೇಲೆ ಅಲ್ಲ, ಕ್ಷಿಪ್ರ ರ್ಯಾಪಿಡ್ ಆಗಿ ಯಾರು ಆನ್ಸರ್ ಮಾಡ್ತಾರ ಅವರು ಉತ್ತಮ ಸ್ಮೃತಿಯನ್ನು ಹೊಂದಿದಾರ ಅಂತ ಹೇಳ್ತೀವಿ ನಾವು. ಸೊ ಸರಿಯಾದ ಉತ್ತರ 3. ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವಗಳನ್ನ ಅಡ್ಡಿಪಡಿಸುತ್ತೆ. ಎಷ್ಟು ಸಿಂಪಲ್ ಕೇಳೋಣ. ನಾ ಹೇಳಿದೆ ಪ್ರೋ ಆಕ್ಟಿವ್ ಅಂತ ಹೇಳಿದ್ದೆ, ಮತ್ತೆ ರಿಟ್ರೋ ಆಕ್ಟಿವ್ ಅಂತ ಇನ್ಹಿಬಿಷನ್ ಅಂತ ಹೇಳಿದೆ. ಪ್ರೋ ಆಕ್ಟಿವ್ ಇನ್ಹಿಬಿಷನ್, ರಿಟ್ರೋ ಆಕ್ಟಿವ್ ಇನ್ಹಿಬಿಷನ್ ಅಂತ. ಓಕೆ, ಏನ್ರಿ ಸರ್ ರಿಟ್ರೋ ಆಕ್ಟಿವ್ ಇನ್ಹಿಬಿಷನ್ ಅಂದ್ರೆ? ಹಿಮ್ಮುಖ ಅವರೋಧ. ಏನ್ರಿ ಅಂತಂದ್ರೆ ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವಗಳನ್ನ ಅಡ್ಡಿಪಡಿಸ್ತಾ ಇದೆ. ಅಂದ್ರೆ ಪ್ರಸ್ತುತ ಕಲಿಕೆಯು ಹಿಂದಿನ ಕಲಿಕೆಗೆ ಅಥವಾ ಹಿಂದಿನ ಅನುಭವಕ್ಕೆ, ಓಕೆ, ನಾನೇನ್ ಹೇಳ್ತೆ, ಕಲಿಕೆ ಅನುಭವ ಏನೇ ತಗೊಳ್ರಿ, ಹೊಸ ಅನುಭವವು ಹಿಂದಿನ ಅನುಭವಕ್ಕೆ ಅಥವಾ ಪ್ರಸ್ತುತ ಕಲಿಕೆಯು ಹಿಂದಿನ ಕಲಿಕೆಗೆ ಅಡ್ಡಿಪಡಿಸ್ತಾ ಇದೆ ಅಂದ್ರೆ ಹಿಮ್ಮುಖ ಅವರೋಧ. ಹಿಂದಿನ ಕಲಿಕೆಗೆ ಅಡ್ಡಿಪಡಿಸೋದು ಹಿಮ್ಮುಖ ಅವರೋಧ, ಮುಂದಿನ ಕಲಿಕೆಗೆ ಅಡ್ಡಿಪಡಿಸೋದು ಮುಮ್ಮುಖ ಅವರೋಧ. ನಾನು ಎಕ್ಸ್ಪ್ಲೇನ್ ನೀಟಾಗಿ ಮಾಡಿದ್ದೆ. ಸೊ ಸರಿಯಾದ ಉತ್ತರ ಹಿಮ್ಮುಖ ಅವರೋಧ. ಬ್ಲೂಮ್ ಅವರ ನೋಡ್ರಿ ಹೆಂಗ್ ಕೇಳಿದ ನೋಡ್ರಿ. ನಾನು ಈಗ ಹೇಳಿದೆ ನಿಮಗೆ, ಬ್ಲೂಮ್ ಅವರ ವರ್ಗೀಕರಣದಲ್ಲಿ ಸಂಶ್ಲೇಷಣೆ ಬದಲಾಗಿ ನೋಡ್ರಿ, ಬ್ಲೂಮ್ ಅವರ ಮೂಲ ವರ್ಗೀಕರಣ ಪರಿಷ್ಕೃತ ವರ್ಗೀಕರಣ ಅಂತ ಎರಡಿದಾವ. ಮೂಲ ಒಂದು, ಪರಿಷ್ಕೃತ ವರ್ಗೀಕರಣ. ಓಕೆ, ಮೂಲ ವರ್ಗೀಕರಣ, ಪರಿಷ್ಕೃತ ವರ್ಗೀಕರಣ ಅಂತ ಹೇಳಿ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸಂಶ್ಲೇಷಣೆ ಬದಲಾಗಿ ಸೃಷ್ಟಿಸುವಿಕೆಯನ್ನ ತಗೊಳ್ತಾರ, ಕ್ರಿಯೇಟಿಂಗ್ ಅನ್ನ ತಗೋತಾರ. ಯಾವ್ದ್ರ ಬದಲಾಗಿ? ಸಿಂಥೆಸಿಸ್ ಬದಲಾಗಿ. ಅಂದ್ರೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಬ್ಲೂಮ್ ಅವರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನು ಈ ರೀತಿ ಹೆಸರಿಸಲಾಗಿದೆ ಅಂತಂದ್ರೆ, ಪರಿಷ್ಕೃತ ಅಂತಕ್ಕಂಥ ವರ್ಗೀಕರಣ ಏನದಲ್ಲ, ಇಲ್ಲಿ ಈ ಸೃಷ್ಟಿಸುವಿಕೆಯನ್ನು ತೆಗೆದು ಹಾಕಿ ಸಂಶ್ಲೇಷಣೆಯನ್ನು ಹಾಕ್ತಾರ. ಇಲ್ಲಿ ಮೂಲ ವರ್ಗೀಕರಣದಲ್ಲಿ ಏನಿತ್ತು? ಸೃಷ್ಟಿಸುವಿಕೆ ಇತ್ತು. ಸಾರಿ, ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನು ಈ ರೀತಿ ಹೆಸರಿಸಲಾಗಿದೆ. ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನ ಸೃಷ್ಟಿಸುವಿಕೆ ಅಂತ ಹೆಸರಿಸಿದ್ದಾರೆ. ಸೊ ಹಾಗಾಗಿ ಸಂಶ್ಲೇಷಣೆ ತೆಗೆದು ಸೃಷ್ಟಿಸುವಿಕೆ ಹಾಕಿದ್ದಾರೆ. ಇಲ್ಲೇನಿತ್ತು? ಸಂಶ್ಲೇಷಣೆ ಇತ್ತು. ಓಕೆ, ಅಂದ್ರೆ ಸಂಶ್ಲೇಷಣೆ ಬದಲಾಗಿ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆ ಬದಲಾಗಿ ಸೃಷ್ಟಿಸುವುದನ್ನ ಹಾಕಿದಾರ. ಸಿಂಥೆಸಿಸ್ ಬದಲಾಗಿ ಏನ್ ಹಾಕಿದಾರ್ರಿ? ಕ್ರಿಯೇಟಿಂಗ್ ಅನ್ನ ಹಾಕಿದಾರ. ಓಕೆ 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 ನಾನು ಹೇಳಿದೆ ಮೂಲ ವರ್ಗೀಕರಣದ ಅತ್ಯುನ್ನತ ಹಂತ ಯಾವುದು, ಕೆಳ ಹಂತ ಯಾವುದು, ಮೌಲ್ಯಮಾಪನನೋ ಏನು ಇವಾಗಿರುವುದು, ಮತ್ತೆ ಪರಿಷ್ಕೃತ ವರ್ಗೀಕರಣದಲ್ಲಿ ಅತ್ಯುನ್ನತ ಹಂತ ಯಾವುದು, ಎಲ್ಲವೂ ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೆ. ದೇಶಿಕ, ಅಂತರ್ಗ್ರಹಿಕೆ ಮತ್ತು ಕಲ್ಪನೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಯಾಂತ್ರಿಕ ಅಭಿಕ್ಷಮತೆ. ನೋಡ್ರಿ, ಕೆಲವೊಂದು ಸಾರ್ತಿ ನಿಮ್ಗೆ ಏನಪ್ಪಾ ಅಂದ್ರೆ ಯಾವ್ದು ಆನ್ಸರ್ ಅಂತ ಗೊತ್ತಾಗಿಲ್ಲ, ಅವಾಗ ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡ್ತಕ್ಕಂಥದನ್ನ ಮಾಡ್ಬೇಕಂತ ಹೇಳಿದೆ ನಾನು. ಓಕೆನಾ? ಅಂತರ್ಗ್ರಹಿಕೆ ಅಂತಂದ್ರೆ ಏನು? ಯಾಂತ್ರಿಕ ಅಭಿಕ್ಷಮತೆ ಅಂತಂದ್ರೆ ಏನ್ರಿ? ವ್ಯಕ್ತಿ
ವ್ಯಕ್ತಿಯಲ್ಲಿರುವ ವಿಶೇಷ ಸಾಮರ್ಥ್ಯವನ್ನ ನಾವು ಅಭಿಕ್ಷಮತೆ ಅಂತ ಕರಿತೀವಿ, ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಅಭಿಕ್ಷಮತೆಯನ್ನ ಅಳೆಯುವ ಪರೀಕ್ಷೆ ಹೆಸರೇನಂತ ಹೇಳಿದೆ? DAT, ಡಿಫರೆನ್ಷಿಯಲ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿದೆ ನಾನು. ಡಿಫರೆನ್ಷಿಯಲ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ನಾನು ಹೇಳಿದ್ದೆ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವ್ದ್ರಿ? ಯಾಂತ್ರಿಕ ಅಭಿಕ್ಷಮತೆ, DAT. ಓಕೆ. ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ ಯಾವುದು? ಕಲಿಕಾ ಸಮಸ್ಯೆಗಳು, ಸಮಸ್ಯೆ ಅಂತ ಬಂತಂದ್ರೆ ನೈದಾನಿಕ ಮೌಲ್ಯಮಾಪನ, ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಅಥವಾ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಸಂಕಲನಾತ್ಮಕ ಮೌಲ್ಯಮಾಪನ ಅಂದ್ರೆ ವರ್ಷದ ಕೊನೆಯಲ್ಲಿ ತೆಗೆದುಕೊಳ್ಳುವ ಮೌಲ್ಯಮಾಪನ, ವಾರ್ಷಿಕ, ಅರ್ಧವಾರ್ಷಿಕ. ರೂಪಣಾತ್ಮಕ ಮೌಲ್ಯಮಾಪನ ಅಂದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟ್. ಇದು ಸಮೇಟಿವ್ ಅಸೆಸ್ಮೆಂಟ್, ಇದು ಫಾರ್ಮೇಟಿವ್ ಅಸೆಸ್ಮೆಂಟ್. ಓಕೆ, ಹೌದಾ? ಎಸ್, ವೆರಿ ಗುಡ್. ನೈದಾನಿಕ ಮೌಲ್ಯಮಾಪನ ಸರಿಯಾದ ಉತ್ತರ. ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಅಥವಾ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಒಂದು ಮಗುವಿಗೆ ಏನ್ ಸಮಸ್ಯೆ ಇದೆ, ರೆಮಿಡಿಯಲ್ ಟೀಚಿಂಗ್ ಅನ್ನ ಮಾಡೋದು, ಅಥವಾ ರೆಮಿಡಿಯಲ್ ಟೀಚಿಂಗ್ ಮಾಡಿ ನೈದಾನಿಕ ಮೌಲ್ಯಮಾಪನ ಮಾಡೋದು. ಏನ್ ಸಮಸ್ಯೆ ಅದ ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಕಾರಣಗಳನ್ನ ತಿಳ್ಕೊಂಡು ಸೂಕ್ತ ಪರಿಹಾರವನ್ನು ಒದಗಿಸುವುದನ್ನ ನಾವೇನಂತ ಕರಿತೀವಿ? ವ್ಯಕ್ತಿ ಅಧ್ಯಯನ ಅಂತ ಕರಿತೀವಿ. ಈ ವ್ಯಕ್ತಿ ಅಧ್ಯಯನದಲ್ಲೇ ನಾವು ನೈದಾನಿಕ ಮೌಲ್ಯಮಾಪನನ್ನು ನಾನು ಕನೆಕ್ಟ್ ಮಾಡಿಕೊಟ್ಟಿದ್ದೆ, ಮತ್ತೆ ರೆಮಿಡಿಯಲ್ ಟೀಚಿಂಗ್ ನಾ ಕನೆಕ್ಟ್ ಮಾಡಿಕೊಟ್ಟಿದ್ದೆ. ಒಟ್ಟಾರೆಯಾಗಿ ಸಮಸ್ಯೆ ಅಂತ ಬಂತು ಅಂದ್ರೆ ನೈದಾನಿಕ ಮೌಲ್ಯಮಾಪನ, ರೆಮಿಡಿಯಲ್ ಟೀಚಿಂಗ್, ವ್ಯಕ್ತಿ ಅಧ್ಯಯನ ಅಂತ ಹಾಕ್ಬೇಕು. ಓಕೆನಾ? ರೂಪಣಾತ್ಮಕ ಮೌಲ್ಯಮಾಪನ, ಫಾರ್ಮೇಟಿವ್ ಅಸೆಸ್ಮೆಂಟ್ ಉದಾಹರಣೆ ಏನು ಹೇಳ್ರಿ? ವಾರ್ಷಿಕ ಪರೀಕ್ಷೆ ಅಲ್ಲ, ಏನ್ರಿ? ಮಂತ್ಲಿ ಟೆಸ್ಟ್ ಆಗ್ಲಿ, ವೀಕ್ಲಿ ಟೆಸ್ಟ್ ಆಗ್ಲಿ. ಓಕೆನಾ? ವಾರ್ಷಿಕ ಪರೀಕ್ಷೆ ಅಂತ ಹೇಳಕ್ ಹೋಗ್ಬಾರ್ದು. ವಾರ್ಷಿಕ ಪರೀಕ್ಷೆ ಅಂದ್ರೆ ಸಂಕಲನಾತ್ಮಕ. ಓಕೆನಾ? ಅರ್ಧ ವಾರ್ಷಿಕ ಅಂದ್ರೂ ಕೂಡ ಸಂಕಲನಾತ್ಮಕ, ಸಮೇಟಿವ್. ಇಲ್ಲಿ ಯೂನಿಟ್ ಟೆಸ್ಟ್ ಘಟಕ ಪರೀಕ್ಷೆ, ಮಾಸಿಕ ಪರೀಕ್ಷೆ, ಇದನ್ನ ನಾವು ಏನಂತ ಕರಿತೀವಿ? ಸ್ಲಿಪ್ ಟೆಸ್ಟ್, ಕಿರು ಪರೀಕ್ಷೆ, ಕ್ವಿಜ್ ಆಗ್ಲಿ, ಚರ್ಚೆ ಆಗ್ಲಿ, ವೀಕ್ಷಣೆ ಆಗ್ಲಿ, ಫೀಡ್ಬ್ಯಾಕ್ ತಗೊಳ್ಳೋದೆಲ್ಲ ರೂಪಣಾತ್ಮಕ ಮೌಲ್ಯಮಾಪನ. ಪ್ರಶ್ನೆ ಸಂಖ್ಯೆ 65. ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನ ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ವಿಧಾನ ಯಾವುದಂದ್ರೆ ರೂಪಣಾತ್ಮಕ. ಎಸ್, ಇದನ್ನು ಕೂಡ ಹೇಳಿದೆ ನಾನು. ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಿರು ಪರೀಕ್ಷೆ, ಘಟಕ ಪರೀಕ್ಷೆ, ಸ್ಲಿಪ್ ಟೆಸ್ಟ್ ಆಗ್ಲಿ ಇವೆಲ್ಲವೂ ಕೂಡ ತಗೊಳ್ತಾರೆ. ಕ್ವಿಜ್ ಕಂಡಕ್ಟ್ ಮಾಡ್ತಾರೆ. ಯಾಕಂದ್ರೆ ಮಗುವಿನ ಸಾಮರ್ಥ್ಯ ಮತ್ತು ದೌರ್ಬಲ್ಯವನ್ನ ತಿಳಿದುಕೊಳ್ಳಲು ಸಹಾಯವಾಗುವುದು ಯಾವುದು? ರೂಪಣಾತ್ಮಕ ಫಾರ್ಮೇಟಿವ್ ಅಸೆಸ್ಮೆಂಟ್. ಫಾರ್ಮೇಟಿವ್ ಅಸೆಸ್ಮೆಂಟ್ ಇದು ಸಮೇಟಿವ್ ಅಸೆಸ್ಮೆಂಟ್. ಇದು ಯಾವುದು? ನೈದಾನಿಕ ಅಂತಂದ್ರೆ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್. ಓಕೆ, ರೂಪಣಾತ್ಮಕ ಮೌಲ್ಯಮಾಪನ ಅಂತ ಹೇಳಿದೆ. ಏನ್ರಿ ಸರ್ ಇದು ಬೋಧನಾ ತಂತ್ರ? ಹೌದು, ರೂಪಣಾತ್ಮಕ ಮೌಲ್ಯಮಾಪನ ಅಂತಂದ್ರೆ ಏನು? ಯೂನಿಟಿ ಟೆಸ್ಟ್ ತಗೊಂಡ್ರಿ, ಕ್ವಿಜ್ ಅನ್ನ ಕಂಡಕ್ಟ್ ಮಾಡಿದ್ರಿ, ಕಿರು ಪರೀಕ್ಷೆನ ತಗೊಂಡ್ರಿ, ತಗೊಂಡ್ರಿ ಅಂತಂದಾಗ ಆಗ ಆ ಮಗು ಯಾವ ವಿಷಯದಲ್ಲಿ ಹಿಂದೆ ಬಿದ್ದದ, ಮಗುವಿಗೆ ಯಾವ ವಿಷಯ ಅರ್ಥ ಆಗ್ತಾ ಇಲ್ಲ ಅನ್ನೋದನ್ನ ನಿಮ್ಗೆ ಗೊತ್ತಾಗ್ತದೆ. ಅವಾಗ ನೀವು ಬೋಧನಾ ತಂತ್ರಗಳನ್ನ ನೀವು ಮಾರ್ಪಾಡು ಮಾಡ್ಕೊಳ್ಬಹುದು. ಮಕ್ಕಳ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ, ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಮ್ಮ ಬೋಧನಾ ತಂತ್ರಗಳನ್ನ ಅಥವಾ ಬೋಧನಾ ಕಲಿಕಾ ಪ್ರಕ್ರಿಯೆಯ ಉದ್ದೇಶಗಳನ್ನ ನೀವು ಮಾರ್ಪಾಡು ಮಾಡ್ಕೊಳ್ಬಹುದು. ತರಗತಿಯಲ್ಲಿ ಎಲ್ಲಾ ಮಕ್ಕಳ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ನೀವು ಪಾಠ ಮಾಡಬೇಕಾಗಿರ್ತದ. ಸೊ ನಿಮ್ಮ ಬೋಧನಾ ತಂತ್ರಗಳನ್ನ, ನಿಮ್ಮ ಬೋಧನಾ ಉದ್ದೇಶಗಳನ್ನ ನೀವು ಹೊಂದಿಸ್ಕೊಳ್ಬೇಕಾಗಿತ್ತಪ್ಪ ಅಂದ್ರೆ ನೀವು ರೂಪಣಾತ್ಮಕ ಮೌಲ್ಯಮಾಪನ ಕೈಗೊಳ್ಳಬೇಕು ಅಂತ ನಾನು ಅನೇಕ ಬಾರಿ ಹೇಳಿದ್ದೀನಿ. ನಾನು ರೂಪಣಾತ್ಮಕ ಮೌಲ್ಯಮಾಪನದಿಂದ ಮಗು ಯಾವ ವಿಷಯದಲ್ಲಿ ಹಿಂದ್ ಬಿದ್ದದ, ಯಾವ ಚಾಪ್ಟರ್ ನಲ್ಲಿ ಹಿಂದ್ ಬಿದ್ದದ ಅಂತ ನಿಮಗೂ ಕೂಡ ಅರ್ಥ ಆಗ್ತದೆ, ಮಗುವಿಗೆ ಕೂಡ ಅರ್ಥ ಆಗ್ತದೆ. ಸೊ ಇದು ಶಿಕ್ಷಕನಿಗೂ ಕೂಡ ತನ್ನ ಬೋಧನಾ ಕೌಶಲ್ಯಗಳನ್ನು ಮಾರ್ಪಡಿಸಿಕೊಳ್ಳಲು ಸಹಾಯ ಆಗ್ತದೆ. ಮಗುವಿಗೆ ಕೂಡ ಯಾವ ಚಾಪ್ಟರ್ಗೆ ನಾವು ಒತ್ತು ಕೊಡಬೇಕು, ಯಾವುದನ್ನ ನಾನು ರಿವಿಷನ್ ಮಾಡಬೇಕು, ಯಾವುದನ್ನ ಓದಬೇಕು ಅಂತ ಹೆಲ್ಪ್ ಆಗ್ತದೆ. ಅದನ್ನ ನಾವು ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. 86, 86. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷವಲ್ಲದ ಯಾವುದು? ಗಿಫ್ಟೆಡ್ ಚಿಲ್ಡ್ರನ್. ಗಿಫ್ಟೆಡ್ ಚಿಲ್ಡ್ರನ್ ಅದರ ಜೀನಿಯಸ್. ಈ ಗಿಫ್ಟೆಡ್ ಚಿಲ್ಡ್ರನ್ ಯಾವ್ದು ಗುಣಲಕ್ಷಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಇವ್ರು ಬಹು ವೇಗವಾಗಿ ಮತ್ತು ಸುಲಭವಾಗಿ ಕಲಿತಾರೆ. ಹೌದು, ಅವ್ರಿಗೆ ಶಿಕ್ಷಕರು ನೀಡೇ ಇಲ್ಲ. ಪ್ರತಿಭಾವಂತ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ನೀಡಿಲ್ಲ. ಅವರು ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರ, ಹೊಸತನ ಇರ್ತದ, ಯೋಚನೆ ನಿರರ್ಗಳತೆ ಹೊಂದಿರ್ತಾರ, ವಿವಿಧ ದಿಶೆಗಳಲ್ಲಿ ಅವರು ಯೋಚನೆ ಮಾಡ್ತಾರ ಅಂತ ನಾನು ಹೇಳಿದ್ದೆ ನಿಮಗೆ. ಸೊ ಪ್ರತಿಭಾವಂತ ವಿದ್ಯಾರ್ಥಿಗಳು 140 ಅಥವಾ 140+ IQ ಇರ್ತದ ಅಂತ ಕೂಡ ಹೇಳಿದೆ. ಇವ್ರಿಗೆ ವೇಗವರ್ಧನೆ ಶಿಕ್ಷಣ ಕೊಡ್ತಾರ ಅಂತ ಹೇಳಿದೆ. ಎಕ್ಸಲರೇಷನ್ ಮತ್ತು ಸಂಪದ್ಭರಿತ ಮತ್ತು ಪ್ರಾಜೆಕ್ಟ್ ಶಾಲೆ, ಪ್ರಾಜೆಕ್ಟ್ ತರಗತಿ, ಇದನ್ನೆಲ್ಲ ಕೂಡ ಹೇಳಿದ್ದೆ ನಿಮಗೆ ನಾನು. ಸೊ ಇವ್ರು ವೇಗವಾಗಿ ಕಲಿತಾರ. ಅರ್ಥೈಸಿಕೊಳ್ಳುವಿಕೆಯಲ್ಲಿ ವೇಗ. ಹೌದು, ಕರೆಕ್ಟ್ ರೀ. ಪ್ರತಿಭಾವಂತ ಮಕ್ಕಳಿಗೆ ಬೇಗ ಅರ್ಥ ಆಗ್ತದ. ಅವರ ಸ್ನೇಹಿತರಿಗೆ ಹೋಲಿಸಿದರೆ ಹೆಚ್ಚು ವಿಷಯಗಳನ್ನ ತಿಳಿದಿರ್ತಾರೆ. ಹೌದು. ಅತಿ ಕಡಿಮೆ ಅವಧಿಗೆ ಅವಧಾನ ಅಲ್ಲ. ಅವಧಾನ ಅಂತಂದ್ರೆ ಏಕಾಗ್ರತೆ. ಅವರಿಗೆ ಏಕಾಗ್ರತೆ ಕಡಿಮೆ ಇರ್ತದೆ. ಕಡಿಮೆ ಇದ್ರೆ ಅವ್ರಿಗೆ ಯಾಕೆ ನಾವು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಕರಿತೀವಿ ಹೇಳ್ರಿ? ಏಕಾಗ್ರತೆ ಕಡಿಮೆ ಇತ್ತಂದ್ರೆ ಎಕ್ಸಾಮ್ದಾಗ ಹೆಂಗ ಅವರು ಅಷ್ಟು ತಗೋತಾ ಹೇಳ್ರಿ? ಅವ್ರ IQ 140 140+ ಅದ. ಸೊ ಹಾಗಾಗಿ ಕಡಿಮೆ ಅವಧಿಗೆ ಅವಧಾನ ಹೊಂದಿರುತ್ತಾರೆ ಅನ್ನೋದು ತಪ್ಪಾದ ಉತ್ತರ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ 4. ಬಟ್ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಂಬಂಧಿಸದೇ ಇರುವ ಗುಣಲಕ್ಷಣ
ಯಾವ್ದಂದ್ರೆ ಇದು ಇಲ್ಲಿ ಕೇಳಿದಾರೆ ಅವರು, ಪ್ರತಿಭಾವಂತ ವಿದ್ಯಾರ್ಥಿಗಳು ಗುಣಲಕ್ಷವಲ್ಲದ್ದು ಅಲ್ಲ. ಓಕೆ, ಕಲಿಕಾರ್ಥಿಗಳಲ್ಲಿನ ಏಕ ಅಥವಾ ಬಹು ಲಕ್ಷಣಗಳಲ್ಲಿನ ವ್ಯತ್ಯಾಸ ಅಥವಾ ವಿಷಯಾಂತರವನ್ನ ನಾವು ವ್ಯಕ್ತಿ ಭಿನ್ನತೆ ಅಂತ ಕರಿತೀವಿ. ಇಂಡಿವಿಜುವಲ್ ಡಿಫರೆನ್ಸ್ ಅಂತ ಹೇಳಿದೆ ನಾನು. ತರಗತಿಯಲ್ಲಿ ಎಲ್ಲಾ ಮಕ್ಕಳು ಒಂದೇ ರೀತಿಯಾಗಿರಂಗಿಲ್ಲ, ಎಲ್ಲಾ ಮಕ್ಕಳು ವಿಭಿನ್ನ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರ, ವಿಭಿನ್ನ ಬೌದ್ಧಿಕ ಮಟ್ಟವನ್ನು ಹೊಂದಿರ್ತಾರ. ಹಾಗಾಗಿ ಇಂಡಿವಿಜುವಲ್ ಡಿಫರೆನ್ಸ್ ಇರ್ತದ, ವೈಯಕ್ತಿಕ ಭಿನ್ನತೆ ಇರ್ತದ, ವ್ಯಕ್ತಿ ಭಿನ್ನತೆ ಇರ್ತದ. ವ್ಯಕ್ತಿ ಭಿನ್ನತೆ ಇರ್ತದೆ. ಕಲಿಕಾರ್ಥಿಗಳಲ್ಲಿನ ಏಕ ಅಥವಾ ಬಹು ಲಕ್ಷಣಗಳ ಕಲಿಕಾರ್ಥಿಗಳು ಅಂದ್ರೆ ಬಹಳ ಜನ ಅದಾರ. ಆ ಎಲ್ಲಾ ಮಕ್ಕಳು ಒಬ್ಬರಿಂದ ಒಬ್ಬರಿಗೆ ಡಿಫ್ರೆಂಟ್ ಅದಾರ, ಎಲ್ಲಾ ಮಕ್ಕಳು ಒಂದೇ ರೀತಿಯಾಗಿಲ್ಲ. ಸೊ ಬಹು ಲಕ್ಷಣಗಳಲ್ಲಿನ ವ್ಯತ್ಯಾಸ ಅಥವಾ ವಿಷಯಾಂತರವನ್ನ ನಾವು ವ್ಯಕ್ತಿ ಭಿನ್ನತೆ ಅಂತ ಕರಿತೀವಿ. ಹೌದಾ? ಎಸ್, ವೆರಿ ಗುಡ್. ತೊಗಲು ಬೊಂಬೆ ಅಥವಾ ಪಾತ್ರಾಭಿನಯ ತೊಗಲು ಗೊಂಬೆ ಅಂದ್ರೆ ಒಟ್ಟಾರೆ ಗೊಂಬೆ ಆಗಲಿ, ಪಾತ್ರಾಭಿನಯ, ಈ ಬೋಧನಾ ಉಪಕರಣ ಉದಾಹರಣೆ ಯಾವುದಕ್ಕೆ ಉದಾಹರಣೆ ಅಂತಂದ್ರೆ ಚಟುವಟಿಕೆ ಆಧಾರಿತ ಉಪಕರಣ. ಚಟುವಟಿಕೆಯನ್ನ ಮಾಡ್ತಾ ಇದ್ರಿ, ಆಕ್ಟಿವಿಟೀಸ್ ಬೇಸ್ಡ್ ಅಂತ ಕರಿತೀವಿ ನಾವು. ಆಕ್ಟಿವಿಟೀಸ್ ಬೇಸ್ಡ್ ಅಂತ ಕರಿತೀವಿ. ಸೊ ಇದನ್ನ ನಾವು ಈ ಬೋಧನೆಗೆ ಉದಾಹರಣೆ ಅಂತ ಹೇಳ್ತೀವಿ. ಗೊಂಬೆಯನ್ನು ತಗೊಲು ಗೊಂಬೆ ತರುವುದು, ಉದಾಹರಣೆ ತೋರಿಸುವುದು, ಅಥವಾ ಪಾತ್ರಾಭಿನಯ ಮಾಡುವುದು, ಪಾತ್ರಗಳನ್ನ ಅಭಿನಯ ಮಾಡಿ ತೋರಿಸುವುದು ಚಟುವಟಿಕೆ ಆಧಾರಿತ ಉಪಕರಣ. ಪ್ರದರ್ಶಿತ ಬೋಧನಾ ಉಪಕರಣ ಅಂದ್ರೆ ವಿಜ್ಞಾನದಲ್ಲಿ ನಾವು ಸೈನ್ಸ್ ಪ್ರದರ್ಶನ ಅದು ಏನೋ ಇಟ್ಕೊಳ್ತೀವಲ್ಲ ನಾವು, ಸೊ ಅದನ್ನೆಲ್ಲ ವಸ್ತು ಪ್ರದರ್ಶನ, ಅದು ಪ್ರದರ್ಶಿತ. ಓಕೆ, ಶ್ರವಣ ಉಪಕರಣ ಅಂತಂದ್ರೆ ಏನು? ಶ್ರವಣ ಅಂತಂದ್ರೆ ಏನು ಕೇಳೋದು. ಸೊ ಏನಾದ್ರೂ ವಿಡಿಯೋ ತೋರಿಸ್ತಾ ಇದ್ದೀವಿ ಅಥವಾ ಒಂದು ಟೇಪ್ ರೆಕಾರ್ಡ್ ಅಂದ್ರೆ ಶ್ರವಣ ಉಪಕರಣ. ಮುದ್ರಿತ ಉಪಕರಣ ಅಂದ್ರೆ ಪುಸ್ತಕ. ಸೊ ಚಟುವಟಿಕೆ ಆಧಾರಿತ ಉಪಕರಣ ಅಂತಂದ್ರೆ ತೊಗಲು ಗೊಂಬೆ ಅಥವಾ ಪಾತ್ರಾಭಿನಯ ಅಂತಕ್ಕಂಥ. ಓಕೆ, 10 ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು 8. ನೋಡ್ರಿ ಎಷ್ಟು ಸಿಂಪಲ್ ಕೇಳಿ ನೋಡ್ರಿ. IQ MA ಡಿವೈಡೆಡ್ ಬೈ CA ಇಂಟು 100. MA ಅಂತಂದ್ರೆ ಎಷ್ಟದ ರೀ? ಮಾನಸಿಕ ವಯಸ್ಸು 8 ಕೊಟ್ಟಿದಾರ. ಸೊ ದೈಹಿಕ ವಯಸ್ಸು 10 ಕೊಟ್ಟಿದಾರ, 100. ಓಕೆ, 10 100 8 80. ಸರಿಯಾದ ಉತ್ತರ 80 IQ. ಇಟ್ ಈಸ್ ದಿ ಕರೆಕ್ಟ್ ಆನ್ಸರ್. ಸಿಂಪಲ್ ಕೇಳಿದ್ದಾರೆ. ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವನ್ನ ನಾವು ಬುದ್ಧಿಶಕ್ತಿ ಅಂತ ಕರಿತೀವಿ. ವೇಟ್ ಮಾಡ್ರಿ, ಇಂಗ್ಲಿಷ್ ನಲ್ಲಿ ಕೂಡ ಹೇಳ್ತೀನಿ. ಓಕೆ, ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯ. ಬುದ್ಧಿಶಕ್ತಿ ಅಂದ್ರೆ ಏನು? ಒಂದು ಸನ್ನಿವೇಶವನ್ನ ನಿರ್ವಹಣೆ ಮಾಡೋದು. ಒಂದು ಸಿಚುವೇಶನ್ ಅದೇ, ಆ ಸಿಚುವೇಶನ್ ಅವ ಬಂದನಂತೆ ಹ್ಯಾಂಡಲ್ ಆಯ್ತು, ಆ ಸಿಚುವೇಶನ್ದಾಗ ಅವ ಬಂದನಂತೆ ಕಂಟ್ರೋಲ್ ಆಯ್ತು, ಅವನೇ ಮೇಂಟೈನ್ ಮಾಡಿದ್ರು. ಯಾಕ? ಬುದ್ಧಿಶಕ್ತಿ ಅದ. ಅಥವಾ ಕಾರ್ಯವನ್ನ ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವನ್ನ ನಾವೇನಂತ ಕರಿತೀವಿ? ಬುದ್ಧಿಶಕ್ತಿ ಅಂತ ಕರಿತೀವಿ. ನೋಡ್ರಿ, ಇದು ಡೈರೆಕ್ಟ್ ಆನ್ಸರ್ ಹೇಳ್ಕೊತ ಹೋಗ್ತೀನಿ. ಟೀಚಿಂಗ್ ಸ್ಟೋರೀಸ್ ಫ್ರಮ್ ಪಂಚತಂತ್ರ, ಓಕೆನಾ, ಗೀತೋಪನಿಷತ್, ರಾಮಾಯಣ ಅಂಡ್ ಮಹಾಭಾರತ ಟು ಚಿಲ್ಡ್ರನ್ ಇಸ್ ಎ ಪಾರ್ಟ್ ಆಫ್ ಮಾರಲ್ ಡೆವಲಪ್ಮೆಂಟ್, ನೈತಿಕತೆ. IQ ಸ್ಟ್ಯಾಂಡ್ಸ್ ಫಾರ್ ಇಂಟೆಲಿಜೆಂಟ್ ಕ್ವಶಂಟ್. ಲರ್ನಿಂಗ್ ಟು ಟೇಕ್ ಸಾಲಿಡ್ ಫುಡ್, ಘನ ವಸ್ತುಗಳನ್ನು. ಚಪಾತಿ ಊಟ ಮಾಡೋದ್ರಿ, ಅನ್ನ ಊಟ ಮಾಡೋದು. ಟು ವಾಕ್, ನಡೆಯುವುದು. ಟು ಟಾಕ್, ಮಾತಾಡೋದು. ಎಲ್ಲಿ ಕಲಿತ ಮಗು? ಅರ್ಲಿ ಚೈಲ್ಡ್ಹುಡ್ ಒಳಗೆ ಕಲಿತಾನೆ. 2 to 6 ಅಂತ ನಾನು ಹೇಳಿದ್ದೆ. 2 to 6 ಅದು 2 ರಿಂದ 6 ವರ್ಷ. ಲೇಟರ್ ಚೈಲ್ಡ್ಹುಡ್ ಅಂದ್ರೆ 6 to 12. ಓಕೆ, ಸರಿಯಾದ ಉತ್ತರ ಇದು. ಕಾನ್ಸೆಪ್ಟ್ ಫಾರ್ಮೇಶನ್ ಅನ್ನ ನಾವು ಎಲ್ಲಿ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾನ್ಸೆಪ್ಟ್ ಫಾರ್ಮೇಶನ್ ಎಲ್ಲಿ ನೋಡ್ತೀವ್ರಿ? ಎಲ್ಲಿ ಅಂತಂದ್ರೆ 2, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್. ಓಕೆ, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್. ಸೈಕೋ ಅನಾಲಿಸಿಸ್ ಥಿಯರಿ ಯಾವ್ದ್ರಿ? ಸಿಗ್ಮಂಡ್ ಫ್ರಾಯ್ಡ್. ಸೈಕೋ ಅನಾಲಿಸಿಸ್ ಥಿಯರಿಯಲ್ಲಿ ಮಂಪರು ಪರೀಕ್ಷೆ ಅಂತ ಹೇಳಿದ್ದೆ ನಾನು, ಕನಸುಗಳ ವಿಶ್ಲೇಷಣೆ ಅಂತ ಹೇಳಿದ್ದೆ. ಓಕೆ, ಈಗೋ ಸೂಪರ್ ಈಗೋ ಅಂತ ಹೇಳಿದ್ದೆ, ಈಗೋ ಸೂಪರ್ ಈಗೋ ಅಂತ ಹೇಳಿದೆ. ಈಗಾಗಲೇ ನಾನು ಕನ್ನಡದಲ್ಲಿ ಎಲ್ಲವೂ ಕೂಡ ಹೇಳಿದ್ದೀನಿ, ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದ್ದೀನಿ. ಮಾನವನಲ್ಲಿ 3 ಅವಸ್ಥೆಗಳದಾವ: ಕಾನ್ಸಿಯಸ್, ಸಬ್ ಕಾನ್ಸಿಯಸ್, ಅನ್ಕಾನ್ಸಿಯಸ್ ಅಂತ ಹೇಳಿದೆ. ಸೊ ಮಾನವನ ವರ್ತನೆಯನ್ನು ಅರೆ ಪ್ರಜ್ಞಾವಸ್ಥೆಯಲ್ಲಿ ಅಧ್ಯಯನ ಮಾಡೋದೇ ಸೈಕೋ ಅನಾಲಿಸಿಸ್. ಓಕೆ, ಸಿಗ್ಮಂಡ್ ಫ್ರಾಯ್ಡ್ ಅವರನ್ನ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ಫಾದರ್ ಆಫ್ ಸೈಕಾಲಜಿ ಸಿಗ್ಮಂಡ್ ಫ್ರಾಯ್ಡ್ ಅವರು. ಸೆಕ್ಸುವಲ್ ಥಿಯರಿ ಅವ್ರದೇ. ಓಕೆನಾ. ಇನ್ ದಿಸ್ ಸ್ಟೇಜ್ ಡೇ ಡ್ರೀಮಿಂಗ್ ಕ್ಯಾನ್ ಬಿ ಸೀನ್ ಅಂದ್ರೆ ಅಡಲೋಸೆನ್ಸ್. ಓಕೆನಾ, ಹಗಲು ಕನಸು ಕಾಣೋದು. ಫ್ಯಾಂಟಸಿ ಅಂದ್ರೆ ಅಡಲೋಸೆನ್ಸ್. ಓಕೆ, ಅಂದ್ರೆ ಡೇ ಡ್ರೀಮಿಂಗ್ ಅಂತಂದ್ರೆ ಒಂದು ಭ್ರಮೆ ಒಳಗಿರೋದು. ಡೇ ಡ್ರೀಮಿಂಗ್, ಹಗಲು ಕನಸು ಕಾಣ್ಬೇಡಪ್ಪ, ನೀ ಏನ್ PSI ಆಗಿಲ್ಲ, ಈಗ ನೀವ್ ಹೆಂಗ್ ಹಗಲು ಕನಸು ಕಾಣ್ತಿರ್ಲ? ಅಡಲೋಸೆನ್ಸ್ ನಿಮ್ದೇ ಕೇಳಿರೋದು. ಹಗಲು ಕನಸು ಕಾಣೋದು, ನಾನು ಸುದೀಪ್ ಆಗ್ತೀನಿ, ನಾನು ದರ್ಶನೇ ಆಗ್ತೀನಿ, ನಾನು ಆಗ್ತೀನಿ ಅನ್ನಂಗಿಲ್ಲ, ನಾನು ದರ್ಶನ್ ಆಗ್ತೀನಿ, ಸುದೀಪ್ ಆಗ್ತೀನಿ, ನಾನು KS ಆಗ್ತೀನಿ, IS ಆಗ್ತೀನಿ. ಅಡಲೋಸೆನ್ಸ್ ಒಳಗೆ ಬಂದಂಗ ವಯಸ್ಸಾದಂಗ KS IS ಹೋಗಿ FD SDA ಬರ್ತದ. ಆಮೇಲೆ B.Ed ಮುಗಿಸ್ತಾರ, ಟೀಚರ್ ಅಂತಾರ, ಆಮೇಲೆ ಪ್ಯೂನ್ ಅಂತಾರ. ನಾನು ನಿಮಗೆ ಡಿಮೋಟಿವೇಟ್ ಮಾಡತ್ತಿಲ್ಲ, ಬಹಳ ಜನ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಸೊ ಅಡಲೋಸೆನ್ಸ್ ಇಸ್ ದಿ ಕರೆಕ್ಟ್ ಆನ್ಸರ್. The sexual development reaches its peak in humans at adulthood. Okay, sexual development adulthood. Okay, 68. The important characteristic of a good lesson plan is student centered. If a person speaks less, then he is called introvert. ಕಡಿಮೆ ಮಾತನಾಡೋರು introvert, ಹೆಚ್ಚಿಗೆ ಮಾತಾಡೋರು extrovert. ಓಕೆನಾ. ನೋಡಿ, peer group is the real world ಅಂತ ಹೇಳ್ತಾ ಇದ್ದಾರಾ. ಓಕೆ, ಸಮವಯಸ್ಕರ ಗುಂಪು ಯಾವ್ದಂದ್ರೆ ಅಡಲೋಸೆನ್ಸ್, ತಾರುಣ್ಯಾವಸ್ಥೆ.
ಓಕೆನಾ. ಲಾ ಆಫ್ ಯೂಸ್, ಲಾ ಆಫ್ ಡಿಸ್ಯೂಸ್ ಆರ್ ದಿ ಟೈಪ್ಸ್ ಆಫ್ ಲಾ ಆಫ್ ಎಕ್ಸರ್ಸೈಸ್. ಓಕೆ, ನಾನು ಹೇಳಿದೆ ಕಲಿಕೆಯಲ್ಲಿ ಬರ್ತಕ್ಕಂಥ ಲಾ ಆಫ್ ಎಕ್ಸರ್ಸೈಸ್, ಲಾ ಆಫ್ ರೆಡಿನೆಸ್, ಲಾ ಆಫ್ ಎಕ್ಸರ್ಸೈಸ್, ಲಾ ಆಫ್ ಎಫೆಕ್ಟ್ ಅಂತ 3 ಅದಾವ. ರೆಡಿನೆಸ್ ಅಂತಂದ್ರೆ ಏನು? ಗಾಳಿ ಬಿಟ್ಟಾಗ ತೂರಿಕೋ, ಕಬ್ಬಿಣ ಕಾದಾಗ ಬಡಿ, ಎಣ್ಣೆ ಕಾಯ್ದಾಗ ಕರಿ. ಲಾ ಆಫ್ ಎಕ್ಸರ್ಸೈಸ್ ಅಂದ್ರೆ ಉಗುಳಿ ಉಗುಳಿ ರೋಗ, ಹಾಡಿ ಹಾಡಿ ರಾಗ. ಓಕೆ, ಅದರಲ್ಲಿ ಯೂಸ್, ಲಾ ಆಫ್ ಯೂಸ್ ಅಂತಂದ್ರೆ ಕಲಿತಂತ ವಿಷಯವನ್ನ ನಾವು ಯೂಸ್ ಮಾಡಿದೀವಪ್ಪ ಅಂತಂದ್ರೆ ಬಲ ಹೆಚ್ಚಾಗ್ತದ. ಕಲಿತಂತ ವಿಷಯವನ್ನ ನಾವು ರಿವಿಷನ್ ಮಾಡಿಲ್ಲ, ಇನ್ನೊಬ್ರಿಗೆ ಶೇರ್ ಮಾಡಿಲ್ಲ, ಯೂಸ್ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಲಾ ಆಫ್ ಡಿಸ್ಯೂಸ್ ಅಂತ ಕರಿತೀವಿ, ಅದ್ರ ಬಲ ಕ್ಷೀಣಿಸ್ತದ. ಓಕೆನಾ. ಫ್ಯಾಕ್ಟರ್ ನಾಟ್ ಅಫೆಕ್ಟಿಂಗ್ ಮೆಂಟಲ್ ಹೆಲ್ತ್ ಇಸ್ ಯಾವುದು? ಮೆಂಟಲ್ ಹೆಲ್ತ್ ಯಾವ್ದು ಅಫೆಕ್ಟ್ ಆಗಿದೆ? ಬ್ಲಡ್ ಗ್ರೂಪ್. ಓಕೆನಾ. ಹೆರಿಡಿಟಿ ಆಗ್ತದ, ಫ್ಯಾಮಿಲಿ ಎಫೆಕ್ಟ್ ಬೀಳುತ್ತೆ, ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಹೆರಿಡಿಟಿ ಕೂಡ ಎಫೆಕ್ಟ್ ಆಗ್ತದ, ಫ್ಯಾಮಿಲಿ, ನಮ್ಮ ಕುಟುಂಬ, ಇಂಟೆಲಿಜೆಂಟ್ ಕೂಡ ಎಫೆಕ್ಟ್ ಆಗ್ತದೆ. ದಿಸ್ ಇಸ್ ನಾಟ್ ಎ ಡೊಮೇನ್ ಆಫ್ ಲರ್ನಿಂಗ್. ಎಸ್, 3 ಡೊಮೇನ್ಗಳದಾವ. ಕಾಗ್ನಿಟಿವ್ ಡೊಮೇನ್, ಓಕೆ, ಕಾಗ್ನಿಟಿವ್ ಡೊಮೇನ್ ಇಲ್ಲಿ ಕೊಟ್ಟಿದ್ದಾವ ನೋಡಿ. ಕಾಗ್ನಿಟಿವ್ ಡೊಮೇನ್ ಮೊದಲನೇದು, ಎರಡನೇದು ಯಾವ್ದ್ರಿ? ಅಫೆಕ್ಟಿವ್ ಡೊಮೇನ್, ಮೂರನೇದು ಸೈಕೋಮೋಟರ್ ಡೊಮೇನ್. 3 ಅದಾವ್ರಿ. ಅದೇ 3 ಡೊಮೇನ್ಗಳದಾವ. ಸೊ ಸರಿಯಾದ ಉತ್ತರ ಯಾವ್ದಪ್ಪ ಅಂತ, ಯಾವ್ದು ಅಲ್ಲ ಅಂತ ಹೇಳಿದಾರ, ಯಾವ್ದಲ್ಲ ಅಂತಂದ್ರೆ ಇದು ಮೋಟಿವೇಶನ್ ಡೊಮೇನ್. ಬ್ರೈಲ್ ಸ್ಕ್ರಿಪ್ಟ್ ಈಸ್ ಯೂಸ್ಡ್ ಫಾರ್, ಯಾವ್ದಕ್ಕೆ ಯೂಸ್ ಮಾಡಿದಾರೆ ಬ್ರೈಲ್ ಸ್ಕ್ರಿಪ್ಟ್ ಅಂದ್ರೆ? ವಿಜುವಲಿ ಚಾಲೆಂಜ್ಡ್ ಚಿಲ್ಡ್ರನ್. ಬ್ರೈಲ್ ಲಿಪಿ ಅಂತಕ್ಕಂಥದ್ದು ಹಿಂಗ್ ಆಗ್ತದೆ ಇದು. ಓಕೆ, ಬ್ರೈಲ್ ಲಿಪಿ ಅಂತಕ್ಕಂಥದ್ದು ಯಾವ್ದಕ್ಕೋಸ್ಕರ ಯೂಸ್ ಮಾಡಿದ್ರೆ? ವಿಜುವಲಿ ಚಾಲೆಂಜ್ಡ್ ಚಿಲ್ಡ್ರನ್. ಬ್ರೈಲ್ ಸ್ಕ್ರಿಪ್ಟ್ ಈಸ್ ಯೂಸ್ಡ್ ಅಂದ್ರೆ ಯಾವ ಮಕ್ಕಳಿಗೆ ಕಣ್ಣು ಕಾಣಂಗಿಲ್ಲ ಅವ್ರಿಗೆ ಬ್ರೈಲ್ ಲಿಪಿಯನ್ನ ಯೂಸ್ ಮಾಡ್ತಾರ. ಸ್ವಿಮ್ಮಿಂಗ್ ಅಂಡ್ ಹಾರ್ಸ್ ರೈಡಿಂಗ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಮೋಟಾರ್ ಲರ್ನಿಂಗ್. ಓಕೆ, ಈಗಾಗಲೇ ನಾನು ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ದಯವಿಟ್ಟು ನೋಡ್ರಿ. ಓಕೆ, 76 ದ ಟೈಪ್ ಆಫ್ ಲರ್ನಿಂಗ್ ದಟ್ ಟೇಕ್ ಪ್ಲೇಸ್ ವೆನ್ ಚಿಲ್ಡ್ರನ್ ಲರ್ನ್ಟ್ ಅಲ್ಫಾಬೆಟ್ ಈಸ್. ಅಲ್ಫಾಬೆಟ್ ಕಲಿಯುವುದಪ್ಪ ಅಂದ್ರೆ ಸೀರಿಯಲ್ ಲರ್ನಿಂಗ್. ಸೀರಿಯಲ್ ಆಗಿ ಅನುಕ್ರಮವಾಗಿ ಮಗು ಕಲಿತಾ ಬರ್ತಾ ಅಲ್ಫಾಬೆಟ್ ಅನ್ನ. ಇದನ್ನ ನಾವು ಸೀರಿಯಲ್ ಲರ್ನಿಂಗ್ ಅಂತ ಕರಿತೀವಿ. ಓಕೆ, SR ಲರ್ನಿಂಗ್ ಬಗ್ಗೆ ಹೇಳಿದೀನಿ. ಸ್ಟಿಮುಲಸ್ ಅಂಡ್ ರೆಸ್ಪಾನ್ಸ್ ಥಿಯರಿ ಅಂತ ಹೇಳ್ತೀವಿ. ಇದು ಪ್ರಯತ್ನ ಮತ್ತು ಪ್ರಮಾದ, ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ಥಿಯರಿ ಒಳಗೆ ಬರ್ತದ. ಇದು ಥಾಂಡೈಕ್ ಅವರು ಹೇಳ್ತಾರೆ. ಥಾಂಡೈಕ್ ಅವರನ್ನ ನಾವು ಶೈಕ್ಷಣಿಕ ಮನೋವಿಜ್ಞಾನ ಪಿತಾಮಹ ಅಂತ ಕೂಡ ಕರಿತೀವಿ. ಸ್ಟೂಡೆಂಟ್ ಮೇ ಮಿಕ್ಸ್ ಅಪ್ ಲೆಟರ್ಸ್ ವಿತ್ ಇನ್ ವರ್ಡ್ಸ್ ಅಂಡ್ ಫೈಂಡ್ಸ್ ಡಿಫಿಕಲ್ಟಿ ಇನ್ ರೀಡಿಂಗ್. ಡಿಫಿಕಲ್ಟಿ ಇನ್ ರೀಡಿಂಗ್ ಅಂತಂದ್ರೆ ಯಾವ್ದ್ರಿ? ಡಿಸ್ಲೆಕ್ಸಿಯಾ. ಕ್ಯಾಲ್ಕುಲಿಯಾ ಅಂತಂದ್ರೆ ಗಣಿತಕ್ಕೆ ಸಂಬಂಧಿಸಿದ ನ್ಯೂನತೆ. ಓಕೆ, ಡಿಸ್ಗ್ರಾಫಿಯಾ ಅಂತಂದ್ರೆ ಏನು? ಡಿಸ್ಗ್ರಾಫಿಯಾ ಅಂತಂದ್ರ ಬರೆಯುವ ನ್ಯೂನತೆ. ಡಿಸ್ಲೆಕ್ಸಿಯಾ ಅಂತಂದ್ರೆ ಓದುವ ನ್ಯೂನತೆ. ಡಿಸ್ಪ್ರಾಕ್ಸಿಯಾ ಅಂತಂದ್ರ ಒಂದು ನರ ದೌರ್ಬಲ್ಯ ಅಂತ ಕರಿತೀವಿ ನಾವು. ಓಕೆ, ಅದ್ರ ನ್ಯೂನತೆ ನಾವು ಡಿಸ್ಪ್ರಾಕ್ಸಿಯಾ ಅಂತ ಕರಿತೀವಿ. ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಲರ್ನಿಂಗ್ ಇಸ್. ಕಲಿಕೆಗೆ ಯಾವುದು ಒಂದು ತಪ್ಪಾದ ಹೇಳಿಕೆ ಅಂತ ಕೇಳ್ತಾ ಇದ್ದಾರೆ ನೋಡಿ. ಕನಸು ಸೇವಾ ಸಂಸ್ಥೆ ಅಂತಕ್ಕಂಥದ್ದು ಕೂಡ ನಮ್ದೇ ಇದೆ, ಒಂದು NGO ಇದೆ, ಮತ್ತು ಸಮರ್ ಸ್ಟಡಿ ಸರ್ಕಲ್ ಕೂಡ ನಮ್ದೇ. ಈ ಸಮರ್ ಸ್ಟಡಿ ಸರ್ಕಲ್ ವತಿಯಿಂದ ನಾವು ಶೈಕ್ಷಣಿಕವಾಗಿ ಅನೇಕ ಟೆಸ್ಟ್ ಸಿರೀಸ್ ಅನ್ನ, ಅಥವಾ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ PU ಕಾಲೇಜ್ ಆಗಲಿ, ಡಿಗ್ರಿ ಕಾಲೇಜ್ಗಳಲ್ಲಾಗ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅವೇರ್ನೆಸ್ ಕೊಡುವ ಕೆಲಸವನ್ನ ಕೂಡ ಮಾಡ್ತೀವಿ ಸಮರ್ ಸ್ಟಡಿ ಸರ್ಕಲ್ ಇಂದ. ಇನ್ನು ಕನಸು ಸೇವಾ ಸಂಸ್ಥೆ ವತಿಯಿಂದ ಅದು ಯಾವುದೇ ಜಿಲ್ಲೆ ಆಗಲಿ, ಯಾವುದೇ ತಾಲೂಕಲ್ಲಿ ನಮ್ಮ ಕನಸು ಸೇವಾ ಸಂಸ್ಥೆ ವತಿಯಿಂದ ಸಮಾಜ ಸೇವೆಯನ್ನ ಮಾಡ್ತೀವಿ. ಸರ್ಕಾರಿ ಶಾಲೆಗಳಿಗೆ ಬಣ್ಣ ಬಡಿಯೋದಾಗ್ಲಿ, ಅನಾಥಾಶ್ರಮಕ್ಕೆ ನಾವು ಸಹಾಯ ಮಾಡೋದಾಗ್ಲಿ, ಈ ರೀತಿ ಕೆಲಸಗಳನ್ನ ಈಗಾಗಲೇ ಅನೇಕ ಬಾರಿ ಮಾಡಿದ್ದೀವಿ. ನೀವು ನೋಡ್ಬೋದು ಕನಸು ಸೇವಾ ಸಂಸ್ಥೆ ಬಗ್ಗೆ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ. ಓಕೆ, ಪ್ರಶ್ನೆ ಸಂಖ್ಯೆ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಲರ್ನಿಂಗ್ ಅಂತಂದ್ರೆ ಇಟ್ ಈಸ್ ಟ್ರಾನ್ಸ್ಫರಬಲ್ ಫ್ರಮ್ ಒನ್ ಸಿಚುವೇಶನ್ ಟು ಅನದರ್. ಹೌದು, ಪಾಸಿಟಿವ್ ಲರ್ನಿಂಗ್ ಟ್ರಾನ್ಸ್ಫರ್, ನೆಗೆಟಿವ್ ಲರ್ನಿಂಗ್ ಟ್ರಾನ್ಸ್ಫರ್, ಜೀರೋ ಲರ್ನಿಂಗ್ ಟ್ರಾನ್ಸ್ಫರ್ ಹೇಳಿದ್ದೀನಿ ನಾನು. ಲ್ಯಾಟ್ರಲ್ ಲರ್ನಿಂಗ್ ಟ್ರಾನ್ಸ್ಫರ್ ಹೇಳಿದ್ದೀನಿ ತಾನೆ. ಪಾಸಿಟಿವ್ ಅಂದ್ರೆ ಹಿಂದೆ ಕಲಿತಿರ್ತಕ್ಕಂಥ ಅನುಭವ ಜ್ಞಾನ ಮುಂದಿನ ಕಲಿಕೆಗೆ ಸಹಾಯ ಆಗುವುದು. ನೆಗೆಟಿವ್ ಅಂತಂದ್ರೆ ಹಿಂದೆ ಕಲಿತಿರ್ತಕ್ಕಂಥ ಅನುಭವ ಜ್ಞಾನ ಮುಂದಿನ ಕಲಿಕೆಗೆ ಏನು ಅಡೆತಡೆ ಆಗೋದು. ಇದು ಅಡೆತಡೆನೂ ಅಲ್ಲ, ಸಹಾಯನೂ ಅಲ್ಲ, ಜೀರೋ. ಓಕೆ, ಈ ರೀತಿ ಹೇಳಿದ್ದೆ. ಸೊ ಟ್ರಾನ್ಸ್ಫರ್ ಆಗ್ತದ. ಇಟ್ ಇಸ್ ಪರ್ಪಸಿವ್ ಅಂಡ್ ಗೋಲ್ ಡೈರೆಕ್ಟೆಡ್ ಅಂದ್ರೆ ಒಂದು ಪರ್ಪಸ್ ಒಂದು ಹೊಂದಿದ್ದೀರಿ, ಮತ್ತೊಂದು ಗೋಲ್ ಅನ್ನ ಓರಿಯೆಂಟೆಡ್ ಆಗಿರ್ತಕ್ಕಂಥದ್ದು ಕಲಿಕೆ. ಸುಮ್ನೆ ಕಲಿತೀರಿ, ನಿಮ್ಗೊಂದು ಗೋಲ್ ಅದ, ಒಂದು ಪರ್ಪಸ್ ಅದ, ಸೊ ಆಗ ಕಲಿತೀರಿ. ಓಕೆ, ಇಟ್ ಈಸ್ ಕಂಟಿನ್ಯೂಸ್ ಪ್ರೋಸೆಸ್. ಹೌದು, ಕಲಿಕೆ ಹುಟ್ಟಿನಿಂದ ಸಾವಿನವರೆಗೆ ನಿರಂತರವಾಗಿ ನಡೀತಿರ್ತದೆ. ಸೊ ಸರಿಯಾದ ಉತ್ತರ ಇಟ್ ಟೇಕ್ ಪ್ಲೇಸ್ ಓನ್ಲಿ ಬೈ ಅಕಾಡೆಮಿಕ್ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥ ತಪ್ಪಾದ ಉತ್ತರ. ಇದು ಕೇವಲ ಕಲಿಕಾ ಒಂದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಕಲಿಕೆ ಉಂಟಾಗಂಗಿಲ್ಲ, ಬದಲಾಗಿ ಅನುವಂಶೀಯತೆ, ಹೆರಿಡಿಟಿ. ಓಕೆ, ಸ್ಮೃತಿ ಮೆಮೊರಿ, ವಿಸ್ಮೃತಿ ಫಾರ್ಗೆಟಿಂಗ್. ಓಕೆ, ಮತ್ತೆ ಪರಿಸರ ಎನ್ವಿರಾನ್ಮೆಂಟ್. ಓಕೆ, ಅವಧಾನ ಅಂದ್ರೆ ಏಕಾಗ್ರತೆ, ಕಾನ್ಸಂಟ್ರೇಷನ್, ಇವೆಲ್ಲವೂ ಕೂಡ ಪ್ರಭಾವ ಬೀರ್ತಾವೆ. ಒಟ್ಟಾರೆ 10-11 ಪಾಯಿಂಟ್ಸ್ಗಳದಾವ. ಅವೆಲ್ಲವೂ ಕೂಡ ಕಲಿಕೆ ಮೇಲೆ ಪ್ರಭಾವನ ಬೀರ್ತಾವೆ. ಕೇವಲ ಅಕಾಡೆಮಿಕ್ ಅಚೀವ್ಮೆಂಟ್ ಅಷ್ಟೇ ಅಲ್ಲ, ಅಕಾಡೆಮಿಕ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಅಲ್ಲ. ಸೇಯಿಂಗ್ ಬಾಯ್ಸ್ ಆರ್ ಬ್ರೇವ್ ಅಂಡ್ ಗರ್ಲ್ಸ್ ಆರ್ ಶೈ. ವಾಯ್? ಯಾಕ? ಗಂಡ್ಸ್ ಮಕ್ಕಳು ಬಲಶಾಲಿಗಳಿದಾರ, ಹೆಣ್ಮಕ್ಳು ನಾಚಿಕೆ ಸ್ವಭಾವದವ್ರಂತ. ಏನದು ಅಂದ್ರೆ ಜೆಂಡರ್ ಸ್ಟೀರಿಯೋ ಟೈಪ್.
ಜೆಂಡರ್ ಸ್ಟೀರಿಯೋಟೈಪ್. ವಿತ್ ದಿ ಹೆಲ್ಪ್ ಆಫ್ ದಿಸ್ ಸೈನ್ ಟೀಚರ್ ಕ್ಯಾನ್ ಐಡೆಂಟಿಫೈ ಸ್ಟೂಡೆಂಟ್ಸ್ ವಿತ್ ಗುಡ್ ಮೆಮೊರಿ. ಮಕ್ಕಳಿಗೆ ಗುಡ್ ಮೆಮೊರಿ ಇದೊಂದು ಟೀಚರ್ಗೆ ಹೆಂಗೆ ಗೊತ್ತಾಗ್ತದೆ ಅಂತಂದ್ರೆ ರ್ಯಾಪಿಡ್ಲಿ. ಓಕೆನಾ, ಮಕ್ಕಳನ್ನ ಒಂದು ಪ್ರಶ್ನೆ ಕೇಳಿದ್ವಿ ಅಂತ ತಿಳ್ಕೊಡ್ರಿ. ಪ್ರಶ್ನೆ ಕೇಳಿದಾಗ ಮಕ್ಕಳು ಸರಿಯಾಗಿ ಉತ್ತರ ಮಾಡಿದ್ರು, ಅದು ಸ್ಪೀಡ್ ಆಗಿ ಮಾಡಿದ್ರು ಅಂದ್ರೆ ಅವನಿಗೆ ನೆನಪಿನ ಶಕ್ತಿ ಚೆನ್ನಾಗದ. ಗುಡ್ ಮೆಮೊರಿ, ಸ್ಮೃತಿಯ ಒಂದು ಏನಪ್ಪಾ ಅಂತಂದ್ರೆ ಅವನಿಗೆ ಸಾಮರ್ಥ್ಯ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು. ರ್ಯಾಪಿಡ್ಲಿ, ಪೋಸ್ಚರ್ಸ್ ಆಗಲಿ, ಭಂಗಿ ಆಗಲಿ, ಗೆಸ್ಚರ್ಸ್ ಆಗಲಿ, ಲ್ಯಾಂಗ್ವೇಜ್ ಅಲ್ಲ. ಓಕೆ, ಸರಿಯಾದ ಉತ್ತರ ರ್ಯಾಪಿಡ್ಲಿ. ಪ್ರಶ್ನೆ ಸಂಖ್ಯೆ 81. ಹಿಯರ್ ಮೆಮೊರೀಸ್ ಆಫ್ ರೀಸೆಂಟ್ ಎಕ್ಸ್ಪೀರಿಯನ್ಸ್ ಇಂಟರ್ಫರ್ಸ್ ವಿತ್ ಪಾಸ್ಟ್ ಮೆಮೊರೀಸ್. ಅಂದ್ರೆ ಪ್ರಸ್ತುತ ಕಲಿಕೆಯು ಹಿಂದಿನ ಕಲಿಕೆಗೆ ಅಡೆತಡೆ ಮಾಡೋದು ರಿಟ್ರೋ ಆಕ್ಟಿವ್ ಇನಿಬಿಷನ್ ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆನಾ, ರಿಟ್ರೋ ಆಕ್ಟಿವ್ ಇನಿಬಿಷನ್ ಅಂತಂದ್ರೆ ಪ್ರಸ್ತುತ ಕಲಿಕೆಯು ಹಿಂದಿನ ಕಲಿಕೆಗೆ ಅಡೆತಡೆ ಮಾಡುವುದನ್ನ ನಾವು ರಿಟ್ರೋ ಆಕ್ಟಿವ್ ಇನಿಬಿಷನ್ ಅಂತ ಕರಿತೀವಿ. ಪ್ರಸ್ತುತ ಕಲಿಕೆಯು ಮುಂದಿನ ಕಲಿಕೆಗೆ ಅಡೆತಡೆ ಅಂದ್ರೆ ಪ್ರೋ ಆಕ್ಟಿವ್ ಇನಿಬಿಷನ್. ಓಕೆ, ಅಥವಾ ಹಿಂದಿನ ಕಲಿಕೆ ಮುಂದಿನ ಕಲಿಕೆಗೆ ಅಡೆತಡೆ ಅಂದ್ರೂ ಪ್ರೋ ಆಕ್ಟಿವ್. ಓಕೆ, ಎಸ್. ಇನ್ ರಿವೈಸ್ಡ್ ಬ್ಲೂಮ್ ಟ್ಯಾಕ್ಸಾನಮಿ ಸಿಂಥೆಸಿಸ್ ವಾಸ್ ರೀನೇಮ್ಡ್ ಆಸ್. ನೋಡ್ರಿ, ಸಿಂಥೆಸಿಸ್ ಅನ್ನ ನಾವು ಕ್ರಿಯೇಟಿಂಗ್ ಅಂತ ಮಾಡಿದ್ದಾರೆ. ಮೂಲ ವರ್ಗೀಕರಣ ಮತ್ತೆ ಪರಿಷ್ಕೃತ ವರ್ಗೀಕರಣ ಅಂತ ಅದಾವ. ಮೂಲ ವರ್ಗೀಕರಣದಲ್ಲಿ ಏನಿತ್ತಪ್ಪ ಅಂದ್ರೆ ಸಿಂಥೆಸಿಸ್ ಅನ್ನೋದಿತ್ತು, ಅದನ್ನ ಏನ್ ಮಾಡ್ತಾರೆ, ಕ್ರಿಯೇಟಿಂಗ್ ನಿಂದ ಬದಲಾವಣೆ ಮಾಡಿರ್ತಾರೆ. ಓಕೆನಾ, ಕ್ರಿಯೇಟಿಂಗ್ ಇಂದ ಬದಲಾವಣೆ ಮಾಡಿರ್ತಾರೆ. ಸೊ ಸಿಂಥೆಸಿಸ್ ಬದಲಾಗಿ ಕ್ರಿಯೇಟಿಂಗ್ ಅನ್ನ ಸೇರಿಸಿದಾರ. ಸಂಶ್ಲೇಷಣೆ ಬದಲಾಗಿ ಸೃಷ್ಟಿಸುವುದನ್ನ ಸೇರಿಸಿದ್ದಾರೆ. ಸಿಂಥೆಸಿಸ್ ಅಂದ್ರೆ ಸಂಶ್ಲೇಷಣೆ, ಇದರ ಬದಲಾಗಿ ಸೃಷ್ಟಿಸುವುದನ್ನ ಸೇರಿಸಿದಾರ. ಇಲ್ಲಿ ಅತ್ಯುನ್ನತ ಹಂತ ಯಾವುದು, ಕೆಳ ಹಂತ ಯಾವುದು ಎಲ್ಲವೂ ಕೂಡ ನಾನು ಡೀಟೇಲ್ ಆಗಿ ಹೇಳಿದ್ದೇನೆ. ಓಕೆನಾ, ಸ್ಪೇಷಿಯಲ್ ಪರ್ಸೆಪ್ಷನ್, ಸ್ಥಳಗ್ರಹಿಕ ಮತ್ತು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಯಾವುದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ಇದಕ್ಕೆ ನಾವು ಮೆಕ್ಯಾನಿಕಲ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಮೆಕ್ಯಾನಿಕಲ್ ಆಪ್ಟಿಟ್ಯೂಡ್. ಇವ್ಯಾಲ್ಯೂಯೇಷನ್ ಯೂಸ್ಡ್ ಟು ಅಂಡರ್ಸ್ಟ್ಯಾಂಡ್ ದಿ ಲರ್ನಿಂಗ್ ಪ್ರಾಬ್ಲಮ್ಸ್ ಆಫ್ ಚಿಲ್ಡ್ರನ್ ಇಸ್. ಓಕೆನಾ, ಯಾವೊಂದು ಇವ್ಯಾಲ್ಯೂಯೇಷನ್ ಮುಖಾಂತರ, ಯಾವುದೊಂದು ಅಸೆಸ್ಮೆಂಟ್ ಮುಖಾಂತರ ಮಗುವಿನ ನಾವು ಕಲಿಕಾ ಸಮಸ್ಯೆಗಳನ್ನ ನಾವು ಕಂಡು ಹಿಡಿಬಹುದು ಅಥವಾ ಅರ್ಥ ಮಾಡ್ಕೊಳ್ಬಹುದು ಅಂತಂದ್ರೆ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್. ಓಕೆನಾ, ಏನಪ್ಪ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಅಂತಂದ್ರೆ ಕನ್ನಡದಲ್ಲಿ ಏನ್ರಿ, ನೈದಾನಿಕ ಮೌಲ್ಯಮಾಪನ. ಮಗುವಿಗೆ ಏನ್ ಸಮಸ್ಯೆ ಅದ ಅದ್ರ ಬಗ್ಗೆ ಕಾರಣಗಳನ್ನ ತಿಳ್ಕೊಂಡು ಮಾಹಿತಿಯನ್ನ ಕಲೆ ಹಾಕಿ ಸೂಕ್ತ ಪರಿಹಾರವನ್ನ ಕೊಡುವುದು, ಸೂಕ್ತ ಪರಿಹಾರ ಕೊಡುವುದನ್ನ ನಾವು ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಇದರ ಮುಖಾಂತರ ನಾವು ಮಗುವಿನ ಒಂದು ಕಲಿಕಾ ಸಮಸ್ಯೆಗೆ ನಾವು ಉತ್ತರವನ್ನ ಕಂಡುಕೊಳ್ಳೋದು. ದ ಇವ್ಯಾಲ್ಯೂಯೇಷನ್ ಹೆಲ್ಪ್ಸ್ ಟೀಚರ್ಸ್ ಟು ಮಾಡಿಫೈ ದೇರ್ ಟೀಚಿಂಗ್ ಸ್ಟ್ರಾಟಜೀಸ್ ಈಸ್. ಓಕೆನಾ, ಶಿಕ್ಷಕನು ತನ್ನ ಬೋಧನಾ ಕೌಶಲ್ಯಗಳನ್ನು ಯಾವಾಗ ಮಾರ್ಪಡಿಸ್ಕೊಳ್ತಾನೆ ಅಂದ್ರೆ ಮಗು ಕಡಿಮೆ ಅಂಕಗಳನ್ನು ತೆಗೆದುಕೊಳ್ತಾ ಇದ್ದಾಗ. ಮಗು ಎಲ್ಲಾ ಮಕ್ಕಳು ಕೂಡ ತನ್ನ ವಿಷಯದಲ್ಲಿ ಕಡಿಮೆ ಅಂಕ ತಗೊಳ್ತಾರೆ. ಅಲ್ಲ, ಇಂಗ್ಲಿಷ್ ಒಳಗೆ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ, ಮ್ಯಾಥ್ಸ್ ಒಳಗೆ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ನಾನು ಕನ್ನಡ ಶಿಕ್ಷಕ, ನನ್ನ ಕನ್ನಡದಲ್ಲಿ ಯಾಕೆ ಕಡಿಮೆ ಸ್ಕೋರ್ ಮಾಡಿದಾರ? ನಾನು ಅರ್ಥ ಆಗ್ತಾ ಇಲ್ಲ ನಾನು ಪಾಠ ಮಾಡುವುದು. ನನ್ನ ಬೋಧನಾ ಕೌಶಲ್ಯವನ್ನ ನಾನು ಮಾರ್ಪಡಿಸ್ಕೊಳ್ಬೇಕು, ನನ್ನ ಬೋಧನಾ ತಂತ್ರವನ್ನ ನಾನು ಮಾರ್ಪಡಿಸ್ಕೊಳ್ಬೇಕು, ನಾನು ಪಾಠ ಮಾಡುವುದನ್ನ ಚೇಂಜ್ ಮಾಡಬೇಕು. ಮಕ್ಕಳಿಗೆ ಆಟದ ಮುಖಾಂತರ, ಚಟುವಟಿಕೆ ಮುಖಾಂತರ, ಇದ್ರ ಮುಖಾಂತರ ಪಾಠ ಹೇಳಬೇಕು. ಒಟ್ಟಾರೆಯಾಗಿ ಬೋಧಕನು ತನ್ನ ಬೋಧನಾ ಕೌಶಲ್ಯಗಳನ್ನ ಮಾಡಿಫೈ ಮಾಡ್ಕೊಳ್ಳೋದೊಂದು ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. ಯಾವಾಗ ಗೊತ್ತಾಗ್ತದೆ ನಿಮಗೆ ಮಕ್ಕಳ ವಿಷಯದಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇಲ್ಲ ಅಂತ? ನೀವು ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಮಾಡಿದಾಗ. ಓಕೆ, ಮಂತ್ಲಿ ಟೆಸ್ಟ್ ಆಗಲಿ, ಸ್ಲಿಪ್ ಟೆಸ್ಟ್ ಆಗಲಿ, ಇದನ್ನು ತೆಗೆದುಕೊಂಡಾಗ ಕ್ವಿಜ್ ಕಂಡಕ್ಟ್ ಮಾಡೋದ್ರ ಮುಖಾಂತರ ಸಮೇಟಿವ್ ಇವ್ಯಾಲ್ಯೂಯೇಷನ್ ಮುಖಾಂತರ ಗೊತ್ತಾಗಂಗಿಲ್ಲ. ಸಮೇಟಿವ್ ವರ್ಷದ ಕೊನೆಯಲ್ಲಿ ಯಾವಾಗ ಗೊತ್ತಾದ್ಮೇಲೆ ಎಲ್ಲ ಮಕ್ಕಳು ಫೇಲ್ ಆದ್ಮೇಲೆ ಏನ್ ಮಾಡ್ತೀರಿ? ಸೊ ಸರಿಯಾದ ಉತ್ತರ 3. 86. ಒನ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗಿಫ್ಟೆಡ್ ಚಿಲ್ಡ್ರನ್. ಓಕೆ, ಅಂದ್ರೆ ಗಿಫ್ಟೆಡ್ ಚಿಲ್ಡ್ರನ್ ಅಂತಂದ್ರೆ ಪ್ರತಿಭಾವಂತ ಮಗುವಿನ ಯಾವುದು ಗುಣಲಕ್ಷಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಲರ್ನ್ಸ್ ರ್ಯಾಪಿಡ್ ಅಂಡ್ ಈಸಿಲಿ. ಹೌದು, ಮಗು ಬಹಳ ವೇಗವಾಗಿ ಮತ್ತು ಸರಳವಾಗಿ ಕಲಿತಾನೆ. ಕ್ವಿಕ್ ಇನ್ ಅಂಡರ್ಸ್ಟ್ಯಾಂಡಿಂಗ್, ಮಗು ಬೇಗ ಅರ್ಥ ಮಾಡ್ಕೊಳ್ತಾನ್ರಿ. ಹೌದು, ಜಲ್ದಿ ಅರ್ಥ ಮಾಡ್ಕೊಳ್ತಾನ. ಓಕೆ, ನೋಸ್ ಅಬೌಟ್ ಮೆನಿ ಥಿಂಗ್ಸ್ ಆಸ್ ಕಂಪೇರ್ ಟು ಹಿಸ್ ಫ್ರೆಂಡ್ಸ್. ಅವ್ರ ಗೆಳೆಯರಿಗಿಂತ ಹೆಚ್ಚು ವಿಷಯವನ್ನ ಇವಾಗ ಕಲ್ತಿರ್ತಾನ. ಓಕೆನಾ, ಸ್ಪ್ಯಾನ್ ಆಫ್ ಅಟೆನ್ಷನ್ ಇಸ್ ವೆರಿ ಪೂವರ್ ಅಂತ. ಅಂದ್ರೆ ಏಕಾಗ್ರತೆ ಕಡಿಮೆ ಇರ್ತದ. ಸ್ಪ್ಯಾನ್ ಅಂದ್ರೆ ಒಂದು ಅವಧಿ, ಏಕಾಗ್ರತೆ ಅವಧಿ, ಅವಧಾನದ ಅವಧಿ, ಕಾನ್ಸಂಟ್ರೇಷನ್ ಅವಧಿ ಕಡಿಮೆ ಇರ್ತಂತಲ್ಲ, ಚೆನ್ನಾಗಿರ್ತದ. ಅದಕ್ಕೆ ನೀವು ಗಿಫ್ಟೆಡ್ ಚಿಲ್ಡ್ರನ್ ಅಂತ. 140+ IQ ಇರ್ತದ ಅವ್ರದ್ದು. IQ ಎಷ್ಟಿರ್ತದೆ? 140+ ಇರ್ತದ. ಎಕ್ಸಲರೇಷನ್ ಅಂತಕ್ಕಂಥದ್ದು ಒಂದು ಅವರಿಗೊಂದು ನಾವು ಶಿಕ್ಷಣ ಕಾರ್ಯಕ್ರಮವನ್ನು ಅಳವಡಿಸ್ತೀವಿ. ಓಕೆ, ಪ್ರಶ್ನೆ ಸಂಖ್ಯೆ 87. ವೇರಿಯೇಷನ್ ಆರ್ ಡಿವಿಯೇಷನ್ಸ್ ಅಮಾಂಗ್ ದಿ ಲರ್ನರ್ಸ್ ಇನ್ ರಿಗಾರ್ಡ್ ಟು ಸಿಂಗಲ್ ಆರ್ ಮೆನಿ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ವ್ಯಕ್ತಿ ಭಿನ್ನತೆ, ಇಂಡಿವಿಜುವಲ್ ಡಿಫರೆನ್ಸ್ ಅಂತ ಕರಿತೀವಿ. ಎಲ್ಲಾ ಮಕ್ಕಳಲ್ಲೂ ಕೂಡ ಒಂದೇ ರೀತಿಯಾಗಿ ಸಾಮರ್ಥ್ಯಗಳು ಇರಂಗಿಲ್ಲ, ಎಲ್ಲಾ ಮಕ್ಕಳ ಬೌದ್ಧಿಕ ಮಟ್ಟ ಒಂದೇ ರೀತಿಯಾಗಿ ಇರೋದಿಲ್ಲ. ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತಾರೆ. ನೀವಿದ್ದಾಗ ನಿಮ್ ಫ್ರೆಂಡ್ ಇಲ್ಲ, ನಿಮ್ ಫ್ರೆಂಡ್ ಇದ್ದಾಗ ನೀವಿಲ್ಲ. ನೀವು 10 ಜನ ಫ್ರೆಂಡ್ ಇದ್ದೀರ ಅಂದ್ರೆ 10 ಜನ ಸೇಮ್ ಇಲ್ಲ. ಇದಕ್ಕೆ ಇಂಡಿವಿಜುವಲ್ ಡಿಫರೆನ್ಸ್ ಅಂತ ಕರಿತೀವಿ. ಎಷ್ಟು ಸಿಂಪಲ್ ಕ್ವಶನ್ಸ್ ಕೇಳಿದಾರ. ಓಕೆ
ಓಕೆನಾ. ಪಪೆಟ್ಸ್ ಅಂಡ್ ರೋಲ್ ಪ್ಲೇ ಆರ್ ಎಕ್ಸಾಂಪಲ್ಸ್ ಆಫ್ ಪಪೆಟ್ಸ್ ಅಂದ್ರೆ ಒಂದು ಗೊಂಬೆ ಮತ್ತೆ ರೋಲ್ ಪ್ಲೇ ಅಂತಂದ್ರೆ ಒಂದು ಪಾತ್ರ ಅಭಿನಯ ಮಾಡುವುದು. ಯಾವುದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಆಕ್ಟಿವಿಟಿ ಬೇಸ್ಡ್ ಏಡ್ಸ್ ಅಂದಂಗೆ. ಆಕ್ಟಿವಿಟಿ ಬೇಸ್ಡ್ ಚಟುವಟಿಕೆ ರಹಿತ ಬೋಧನೆ ಮಾಡೋದು. ಓಕೆ. ಮೆಂಟಲ್ ಏಜ್ ನೋಡಿ ಎಷ್ಟು ಸಿಂಪಲ್ ಕೇಳಿದಾರ. ಐ ಕ್ಯೂ ಇಸ್ ಈಕ್ವಲ್ ಟು ಯಾಕೆ ಹಿಂಗ್ ಮಾಡ್ತಾ ಇದೆ ಇದು ಎಮ್ ಎ ಡಿವೈಡೆಡ್ ಬೈ ಒನ್ ಸೆಕೆಂಡ್ ಮೆಂಟಲ್ ಏಜ್ ಡಿವೈಡೆಡ್ ಬೈ ಸಿ ಎ ಇಂಟು 100. ಓಕೆ. ಎಮ್ ಎ ಅಂತಂದ್ರೆ ಎಷ್ಟದ? ಎಮ್ ಎ ಅಂತಂದ್ರೆ ಎಷ್ಟದ? ಸ್ವಲ್ಪ ಜೂಮ್ ಕಡಿಮೆ ಮಾಡ್ಲಾ? ಓಕೆ. ಎಮ್ ಎ ಅಂತಂದ್ರೆ ಎಷ್ಟದ ರೀ? ಎಮ್ ಎ ಅಂತಂದ್ರ ನೋಡ್ರಿ ಮೆಂಟಲ್ ಏಜ್ ಆಫ್ 10 years ಓಲ್ಡ್ ಪರ್ಸನ್ ಇಸ್ 8. 10 years ಓಲ್ಡ್ ಪರ್ಸನ್ ಅಂತಂದ್ರೆ 10 ವರ್ಷ ಅಂತಂದ್ರೆ 10 ವರ್ಷ ಒಂದು ಕ್ರೋನಾಲಜಿಕಲ್ ಏಜ್ ದೈಹಿಕ ವಯಸ್ಸು. ಓಕೆ. ಮೆಂಟಲ್ ಏಜ್ ಎಷ್ಟದ? 8 ಅದ ಇಂಟು 100. 10 ಬಂದಲೆ 10 100 8 80. ಸರಿಯಾದ ಉತ್ತರ 2. ಓಕೆ. ನೋಡಿ 9th ಲಾಸ್ಟ್ ಕೊನೆಯ ಪ್ರಶ್ನೆ. ಈಗಾಗಲೇ ಹೇಳ್ತಾ ಇದ್ದೀನಿ ನಾನು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ವಿಷಯದಲ್ಲಿ ಬಿಡಿಸಿದ್ದೀನಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈಗ ಪೇಪರ್ 2 ಕೂಡ ನಾನು ನೈಟ್ ಲೈವ್ ಬಂದು ನಿಮ್ಗೆ ನಾನು ಬಿಡಿಸ್ಕೊಡ್ತೀನಿ. ಓಕೆನಾ. ಥ್ಯಾಂಕ್ ಯು. ದ ಎಬಿಲಿಟಿ ಆಫ್ ಹ್ಯಾಂಡ್ಲಿಂಗ್ ಎ ಸಿಚುವೇಶನ್ ಆರ್ ಅಕಾಂಪ್ಲಿಷ್ ಎನಿ ಟಾಸ್ಕ್ ಈಸ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಯಾವುದೇ ಒಂದು ಸಿಚುವೇಶನ್ ಅನ್ನು ಹ್ಯಾಂಡಲ್ ಮಾಡುವುದಾಗ್ಲಿ ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಓಕೆನಾ. ಇಂಟೆಲಿಜೆನ್ಸ್ ಆ ಟಾಪಿಕ್ ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ನಾನು ಎಲ್ಲಾ ವಿಷಯಗಳನ್ನ ಅತಿ ಕ್ಲಿಯರ್ ಆಗಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಮನೋವಿಜ್ಞಾನದ 30 ಪ್ರಶ್ನೆಗಳು ನಮ್ಮ ನೋಟ್ಸ್ ಇಂದ ಬಂದಿರತಕ್ಕಂಥ ತುಂಬಾ ಹೆಮ್ಮೆ ಮತ್ತು ತುಂಬಾ ಖುಷಿಯ ವಿಚಾರ ನನಗಂತೂ. ಸೊ ನಿಮ್ಮ ಸಹಕಾರ ಬೆಂಬಲ ಇದೇ ರೀತಿಯಾಗಿ ಇರಲಿ. ನಾನು ಪೇಪರ್ 2 ಕೂಡ ಬಿಡಿಸ್ತೀನಿ ಸೈಕಾಲಜಿ. ಸೊ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.